ಓಕೆ. ಸೊ ನಾವ್ ಇಷ್ಟಕ್ ಮುಂಚೆ ನಾವೇನ್ ಮಾಡಿದ್ದೇವೆ ಅಂದ್ರೆ ಸೋಷಿಯಲ್ ಮೀಡಿಯಾ ಇಂಟ್ರೊಡಕ್ಷನ್ ಆಯ್ತು ನಮ್ದು. ಆದ್ಮೇಲೆ ಇನ್ ಸ್ವಲ್ಪ ಡೀಟೇಲ್ಸ್ ನೋಡಿದ್ವಿ ಸೋಷಿಯಲ್ ಮೀಡಿಯಾ ಬಗ್ಗೆ, ಅಂದ್ರೆ ಏನೇನು ಪ್ಲಾಟ್ಫಾರ್ಮ್ಸ್ ಯೂಸ್ ಮಾಡ್ತೀವಿ ಆ ತರ ನಾವ್ ನೋಡಿದ್ವಿ. ಆಮೇಲೆ ಸ್ವಲ್ಪ ಇನ್ಸ್ಟಾಗ್ರಾಮ್ ನ ಡೀಟೇಲ್ ನಲ್ಲಿ ನೋಡ್ತೀವಿ. ಯಾಕಂದ್ರೆ ಇನ್ಸ್ಟಾಗ್ರಾಮ್ ಬಂದು ಇವಾಗ ತುಂಬಾ ಜಾಸ್ತಿ ಪಿಕಪ್ ಆಗಿದೆ. ಅಂದ್ರೆ ಫೇಸ್ಬುಕ್ ಅವರು ಇನ್ಸ್ಟಾಗ್ರಾಮ್ ನ ತಗೊಂಡ್ಬಿಟ್ರು, ಬಟ್ ಇದು ಸ್ವಲ್ಪ ಜಾಸ್ತಿ ಪಿಕಪ್ ಆಗಿದೆ. ಅಂದ್ರೆ ತುಂಬಾ ಜನ, ಯಾಕಂದ್ರೆ ಇವಾಗ ಇಟ್ಸ್ ಆಲ್ ಅಬೌಟ್ ವಿಜುವಲ್ ಪ್ರೆಸೆಂಟೇಶನ್. ಅದಕ್ಕೆ ಇದು ಇವಾಗ ತುಂಬಾ ಜನ ಪ್ರಿಫರ್ ಮಾಡ್ತಾ ಇದಾರೆ. ಸೊ ಪಿಕ್ಚರ್ಸ್ ಬಂದು ಇದನ್ನೆಲ್ಲ ಪಿಕ್ಚರ್ಸ್ ಜಾಸ್ತಿ ಪೋಸ್ಟ್ ಮಾಡ್ಬೇಕಂದ್ರೆ ಇಮೇಜಸ್, ವಿಡಿಯೋಸ್ ಆ ತರ ಎಲ್ಲ ಪೋಸ್ಟ್ ಮಾಡ್ತಾರೆ. ಬಟ್ ಡೆಫಿನೆಟ್ ಇದು ಪ್ರಿಯಾರಿಟಿ ಬಂದು ಪಿಕ್ಚರ್ಸ್ಗೆ ಇರುತ್ತೆ. ಸೊ ಆ ತರ ಪಿಕ್ಚರ್ಸ್ ಹೇಗೆ ಪೋಸ್ಟ್ ಮಾಡ್ಬೇಕು, ಅಂದ್ರೆ ಈ ಹ್ಯಾಶ್ ಟ್ಯಾಗ್ಸ್ ಹೇಗೆ ಯೂಸ್ ಮಾಡ್ಬೇಕು, ಆ ತರ ಎಲ್ಲ ಸ್ವಲ್ಪ ನಾವ್ ನೋಡಿದ್ವಿ ಲಾಸ್ಟ್ ಕ್ಲಾಸ್ಲಿ. ಸೊ ಇದೇನಂದ್ರೆ ಇವಾಗ ಜಾಸ್ತಿ ನಡೆಯೋದ್ಲಿ ಇನ್ಸ್ಟಾಗ್ರಾಮ್ ಒಂದು. ಅಂದ್ರೆ ಅದರಿಂದ ಬಿಸ್ನೆಸ್ ಆಗಲ್ಲ ಆ ತರ ಅನ್ಕೊಂತಾರೆ, ಎಲ್ಲ ಟೈಮ್ ಪಾಸ್ ಅನ್ಕೊಂತಾರ. ಅಲ್ಲಿ ಹಾಗೇನಿರಲ್ಲ. ಅದು ಯೂಸ್ ಮಾಡ್ರೆ ಅದನ್ನ ನಿಮ್ನ ಫಾಲೋ ಮಾಡೋರೆ ನಿಮ್ ಕಸ್ಟಮರ್ಸ್ ಆಗ್ಬೋದು. ಸೊ ಅದಕ್ಕೆ ಯಾವ್ದು ನೀವು ಓಪನ್ ಮಾಡಿದ್ನು, ನಿಮ್ದು ಬಿಸ್ನೆಸ್ ಓಪನ್ ಮಾಡ್ಲಿ, ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮ್ದು ಯಾವಾಗ್ಲೂ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇದ್ದೇ ಇರ್ಬೇಕು, ಫೇಸ್ಬುಕ್ ಪ್ರೊಫೈಲ್ ಇದ್ದೇ ಇರ್ಬೇಕು, ಅಂಡ್ ಟ್ವಿಟರ್ ಪ್ರೊಫೈಲ್. ಅಂದ್ರೆ ಈ ತರ ಪ್ಲಾಟ್ಫಾರ್ಮ್ಸ್ ಇರೋ ಪ್ರೊಫೈಲ್ಸ್ ಎಲ್ಲ ಇಟ್ಕೊಂಡ್ರೆ ಬೆಟರ್. ಪಿಂಟ್ರೆಸ್ಟ್ ಎಸ್ಪೆಷಲಿ ಏನಂದ್ರೆ ಯಾವ್ದಂದ್ರೆ ಆ ಬಿಸ್ನೆಸಸ್ ಕೂಡ ಎಲ್ಲ ಪಿಂಟ್ರೆಸ್ಟ್ ಓಪನ್ ಮಾಡಲ್ಲ. ಎಲ್ಲಾರು ಮಾಡ್ಬೋದು, ಬಟ್ ಮ್ಯಾಕ್ಸಿಮಮ್ ಏನಂದ್ರೆ ಯಾವ್ದಾದ್ರು ವಿಜುವಲ್ ಪ್ರೆಸೆಂಟ್ ಮಾಡ್ಬೇಕೋ. ಬಟ್ ಇವಾಗ ಮಧು ಅವ್ರದ್ದು ತಗೊಂಡ್ರೆ ಇವಾಗ ರಿಯಲ್ ಎಸ್ಟೇಟ್ ಇದೆ, ಅದು ಇರ್ಬೇಕಾಯ್ತ ಅವಸರ ಇಲ್ಲ ಅಂತ ನಾವ್ ಅನ್ಲಕ್ ಆಗಲ್ಲ. ಇಟ್ಸ್ ಆಲ್ ಅಬೌಟ್ ವಿಜುವಲ್ ಪ್ರೆಸೆಂಟೇಶನ್, ಹೇಗ್ ಕಾಣಿಸ್ತಾ ಇದೆ, ಆ ಲುಕ್ ಹೇಗಿದೆ, ಅದಾನ್ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ಪಿಂಟ್ರೆಸ್ಟ್ ಓಪನ್ ಮಾಡಿ ಯೂಸ್ ಮಾಡ್ಕೋಬಹುದು. ಸೊ ಈ ತರ ನೀವ್ ಯಾವ ವೆಬ್ಸೈಟ್ ಓಪನ್ ಮಾಡಿದ್ನು ಫಸ್ಟ್ ಇದು ಮಾತ್ರ ಇರ್ಬೇಕು ಖಂಡಿತವಾ. ಅಂದ್ರೆ ಈ ಪ್ಲಾಟ್ಫಾರ್ಮ್ಸ್ ನಲ್ಲಿ ಓಪನ್ ಮಾಡ್ಕೊಳ್ರಿ. ಓಪನ್ ಮಾಡಿ ಫಸ್ಟ್ ಚೆಕ್ ಮಾಡಿ. ನೀವು ಫಾರ್ ಎಕ್ಸಾಂಪಲ್ ನಿಮ್ದು ಒಂದು ಯೂಸರ್ ನೇಮ್ ಅನ್ಕೊಂಡ್ಮೇಲೆ ಫಸ್ಟ್ ಅದು ಇದಾ ಇಲ್ಲವಾ, ಇದು ಆಲ್ರೆಡಿ ಯೂಸ್ ಇದ ಅಕೌಂಟ್ ನೇಮ್, ಆ ತರ ನೋಡ್ಕೊಂಡು ಒಂದ್ ವೇಳೆ ಇದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಮಾಡ್ಕೊಂಡು ಯೂಸರ್ ನೇಮ್ಗೆ ಎಲ್ಲಾ ಕಡೆ ಅದೇ ಯೂಸರ್ ನೇಮ್ ಇಟ್ಕೋವಾಗ ನೋಡ್ಬೇಕು. ಇನ್ಕ್ಲೂಡಿಂಗ್ ವೆಬ್ಸೈಟ್ ಇದೆಲ್ಲ ಹೆಸರು ಒಂದೇ ಇದ್ರೇನೆ ಬೆಟರ್. ಸೊ ಅದು ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಪ್ರತಿಯೊಂದೆಲ್ಲ ಆಕ್ಟಿವ್ ಆಗಿರ್ಬೇಕು. ಓಕೆ, ಬಿಕಾಸ್ ನೀವು ಕರೆಕ್ಟ್ ಆಗಿ ಸ್ಕೆಡ್ಯೂಲ್ ಮಾಡ್ಕೊಳ್ಳಕ್ಕೆ ಪೋಸ್ಟ್ ಕೂಡ ಆಪ್ಸ್ ಇರುತ್ತೆ. ಸೊ ಆಪ್ಸ್ ಅವೆಲ್ಲ ನೀವು ಇಟ್ಕೊಂಡು ಮೈಂಡ್ ಇಟ್ಕೊಂಡು ನೀವು ಓಪನ್ ಮಾಡ್ಬೇಕು. ಸೊ ಅದು ಇವತ್ತೇನನ್ನ ನೋಡೋಣ ಅಂದ್ರೆ ಯೂಟ್ಯೂಬ್ ನೋಡೋಣ. ಯೂಟ್ಯೂಬ್ ನಮ್ಗೆ ಗೊತ್ತು ಇವಾಗ ಎಷ್ಟು ನಡೀತಾ ಇದೆ ಅಂತ. ಇದು ಬಂದು ವಿಡಿಯೋಸ್ ಪೋಸ್ಟ್ ಮಾಡ್ಲಿಕ್ಕೆ ಯೂಟ್ಯೂಬ್. ಸೊ ಅಫ್ಕೋರ್ಸ್ ಇಂಟ್ರೊಡಕ್ಷನ್ ಬೇಡ, ನಿಮ್ಗೆ ಎಲ್ಲರಿಗೂ ಯೂಟ್ಯೂಬ್ ಗೊತ್ತು. ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ವಿಡಿಯೋಸ್ ಇಂಪಾರ್ಟೆಂಟ್. ಇಲ್ಲಿ ಇಮೇಜಸ್ ಪೋಸ್ಟ್ ಮಾಡಕ್ ಆಗಲ್ಲ, ವಿಡಿಯೋಸ್ ಪೋಸ್ಟ್ ಮಾಡ್ಬೇಕು. ಸೊ ಈ ವಿಡಿಯೋಸ್ ಇದು ನಾವು ಲಿಂಕ್ ಹೇಗೆ ಓಪನ್, ಐ ಮೀನ್ ಅಕೌಂಟ್ ಕ್ರಿಯೇಟ್ ಮಾಡಿ ಹೇಗೆ ಅಪ್ಲೋಡ್ ಮಾಡ್ಬೇಕು. ಅಂಡ್ ಇದೆಲ್ಲ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬಟ್ ಸ್ಟಿಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಮಾಡ್ಬೇಕು ಅಂತ. ಅಂಡ್ ಸ್ವಲ್ಪ ಟೆಕ್ನಿಕ್ಸ್ ಇರುತ್ತೆ, ನೀವು ಅಪ್ಲೋಡ್ ಮಾಡಿದವಾಗ ಯು ನೀಡ್ ಟು ಕಾನ್ಸಂಟ್ರೇಟ್ ಆನ್ ಸರ್ಟೆನ್ ಥಿಂಗ್ಸ್. ಅಂದ್ರೆ ಹೇಗಂದ್ರೆ ಟೈಟಲ್ ಆಗಲಿ, ಡಿಸ್ಕ್ರಿಪ್ಷನ್ ಆಗಲಿ, ಟ್ಯಾಗ್ಸ್ ಆಗಲಿ, ಓಕೆ, ಕಾರ್ಡ್ಸ್ ಅಂತಾರೆ. ವಿಡಿಯೋಸ್ ಬರೋವಾಗ ಇನ್ನೊಂದು ವಿಡಿಯೋ ಸಜೆಸ್ಟ್ ಮಾಡೋದು. ಮೋಸ್ಟ್ಲಿ ನಿಮ್ ವಿಡಿಯೋಸ್ ನೀವೇ ಸಜೆಸ್ಟ್ ಮಾಡ್ಕೊಂತೀರಿ. ಸೊ ಆ ತರ ಎಲ್ಲ ಹೇಗೆ ಮಾಡ್ಬೇಕು ಅಂತ ಹೇಳಿ ನಾನು ಹೇಳ್ತೀನಿ ನಿಮ್ಗೆ. ನಾವು ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಎನಿ ಡೌಟ್ ಎಲ್ಲ ಕ್ಲಾಸ್ ಆಗೋದ್ಮೇಲೆ ನಾವು ಡಿಸ್ಕಸ್ ಮಾಡೋಣ. ಸೊ ಇದು youtube.com. ಸೊ ಇದೇನಂದ್ರೆ ನೀವು ಒಂದು ಇಮೇಲ್ ಐ ಡಿ ಇಂದ ಲಾಗಿನ್ ಆದ್ರೆ, ಇಷ್ಟಕ್ ಮುಂಚೆ ನೀವು ಇಮೇಲ್ ಇಂದ ಯಾವ್ದನ್ನ ವಿಡಿಯೋಸ್, ಒಂದ್ ಟೈಪ್ ಆಫ್ ವಿಡಿಯೋಸ್ ನೀವು ಪ್ರಿಫರ್ ಮಾಡ್ತೀರಲ್ವಾ, ಕಂಟಿನ್ಯೂಸ್ ಆಗಿ ನೋಡ್ತಾ ಇರ್ತೀರಿ. ಸೊ ನೀವು ಪ್ರಿಫರ್ ಮಾಡಿದ್ದೆಲ್ಲ ನಿಮ್ಗೆ ಸಜೆಷನ್ಸ್ ತರ ಕೆಳಗಡೆ ತೋರಿಸ್ತಾರ ಅವರು. ಯಾವ್ದೇ ಆಗ್ಲಿ, ನೀವ್ ಯಾವ್ದನ್ನ ಸರ್ಚ್ ಮಾಡಿದ್ನು ಏನ್ ಮಾಡಿದ್ನು ಅವರು ಕೆಳಗಡೆ ಈ ತರ ಸಜೆಷನ್ಸ್ ಅಲ್ಲಿ ತೋರಿಸ್ತಾರೆ. ಓಕೆ, ಅದು. ಅಂಡ್ ಟ್ರೆಂಡಿಂಗ್ ಲೆಫ್ಟ್ ಸೈಡ್ ನೀವು ನೋಡ್ರೆ ಟ್ರೆಂಡಿಂಗ್ ಇರುತ್ತೆ ತುಂಬಾ. ಇವಾಗ ಈ ಪಾಯಿಂಟ್ ಆಫ್ ಟೈಮ್ಲಿ ಯಾವ್ದು ಟ್ರೆಂಡಿಂಗ್ ಆಗ್ತದೆ ವಿಡಿಯೋ, ಯಾರು ತುಂಬಾ ಜನ ಏನ್ ನೋಡ್ತಾ ಇದ್ದಾರೆ, ಆ ತರ ಹೇಳಿ ಇವೆಲ್ಲ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಕೋಬಹುದು ನೀವು. ಅಂದ್ರೆ ಇನ್ನು ಇಲ್ಲಿ ಹಿಸ್ಟ್ರಿ ಬಂದು ಅದೇ ನಿಮ್ ಹಿಸ್ಟ್ರಿ, ನೀವೇನೇನ್ ನೋಡಿದ್ರಿ ಅಂತ ಹಿಸ್ಟ್ರಿ ಅದು ಇಟ್ಕೋಬಹುದು.
ಅಂಡ್ ಯೋರ್ ವಿಡಿಯೋಸ್, ನೀವು ಅಪ್ಲೋಡ್ ಮಾಡಿದ ವಿಡಿಯೋಸ್ ಅಂಡ್ ಸ್ವಲ್ಪ ವಿಡಿಯೋಸ್ ನ ವಾಚ್ ಲೇಟರ್ ಅಂತ ಇಟ್ಕೋಬಹುದು. ಅಂದ್ರೆ ಇವಾಗ ನಿಮ್ಗೆ ನೋಡ್ಬೇಕು ಅನ್ಸ್ತದೆ ಬಟ್ ಟೈಮ್ ಇಲ್ಲ, ಆದ್ಮೇಲೆ ನೋಡ್ಬೇಕು ಅನ್ಕೊಂತಾ ಇದ್ದೀರಿ ಅಂದ್ರೆ, ಬಟ್ ಅದೇ ವಿಡಿಯೋ ನಿಮ್ಗೆ ಗುರ್ತಿರ್ಬೇಕಲ್ವಾ, ಅಂದ್ರೆ ಯಾರ್ದೋ ವಿಡಿಯೋ, ರ್ಯಾಂಡಮ್ ವಿಡಿಯೋ ನಿಮ್ಗೆ ಗುರ್ತಿರಲ್ಲ. ಸೊ ವಾಚ್ ಲೇಟರ್ ಅಂತ ಆಪ್ಷನ್ ಇರುತ್ತೆ, ಅದು ಆಪ್ಷನ್ ಕ್ಲಿಕ್ ಮಾಡಿದ್ರೆ ವಾಚ್ ಲೇಟರ್ಗೆ ಹೋಗುತ್ತೆ. ಅದು ಲೈಕ್ಡ್ ವಿಡಿಯೋಸ್, ಏನೇನ್ ವಿಡಿಯೋಸ್ ಲೈಕ್ ಮಾಡಿದ್ರಿ, ಸೊ ಆತರ ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ನೀವ್ ಸಬ್ಸ್ಕ್ರೈಬ್ ಆಲ್ರೆಡಿ ಯಾವ್ದಾದ್ರೆ ಮಾಡ್ತಾ ಇದ್ರೋ ಆ ತರ ಚಾನೆಲ್ಸ್ ತೋರ್ಸುತ್ತೆ. ಓಕೆ, ಸೊ ಯೂಟ್ಯೂಬ್ ಲೈವ್ ಇರುತ್ತೆ. ಯೂಟ್ಯೂಬ್ ಲೈವ್ ತುಂಬಾ ಜನ ಮಾಡ್ತಾರೆ, ಅಂದ್ರೆ ಲೈಕ್ ಸ್ವಲ್ಪ ಜನ ಲೈವ್ ಮಾಡಕ್ಕೆ ಇಷ್ಟಪಡ್ತಾರೆ, ಅದನ್ನ ಪ್ರಾಡಕ್ಟ್ ಲಾಂಚ್ ಮಾಡೋವಾಗಲಿ. ಇಲ್ಲ ಸ್ವಲ್ಪ ಜನ ಯೂಟ್ಯೂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಅದನ್ನ ಮೂವಿ ನೋಡ್ತಾ ಮೂವಿ ಅದನ್ನ ಒಳ್ಳೆ ಮೂವಿ ನೋಡ್ತಾ ಇದ್ರೆ ಈ ತರ ನಾನ್ ನೋಡ್ತಾ ಇದೀನಿ ನೀವು ಕೂಡ ನೋಡ್ತೀರಾ, ಆ ತರ ಸ್ವಲ್ಪ ಇಂಟ್ರಾಕ್ಷನ್ಗೋಸ್ಕರ, ಆಡಿಯನ್ಸ್ಗೋಸ್ಕರ ಹಾಗೆ ನೋಡ್ತಾರೆ. ಓಕೆ, ಸೊ ಇವಾಗ ಇದು ಕ್ರಿಯೇಟ್ ಮಾಡ್ಬೇಕು. ಯೂಟ್ಯೂಬ್ ನಿಮ್ಗೆ ಅಕೌಂಟ್ ಇರ್ಬೇಕಂದ್ರೆ ಜಿಮೇಲ್ ಅಕೌಂಟ್ ಇರ್ಬೇಕು. ಜಿಮೇಲ್ ಅಕೌಂಟ್ ಇದ್ದು ನೀವು youtube.com ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ youtube.comಗೆ ಬಂದು ಸೈನ್ ಇನ್ ಹೊಡೆದ್ರೆ ಆಟೋಮ್ಯಾಟಿಕ್ ನಿಮ್ಗೆ ಚಾನೆಲ್ ಬಂದ್ಬಿಡುತ್ತೆ ಡಿಫಾಲ್ಟ್. ಓಕೆ, ಫಾರ್ ಎಕ್ಸಾಂಪಲ್ ಓಕೆ, ನಮ್ಮ ODMT ಕನ್ನಡ ಚಾನೆಲ್ ಓಪನ್ ಮಾಡೋಣ. ರೈಟ್, ಇದು ಓಪನ್ ಮಾಡಾಯ್ತು ODMT ಕನ್ನಡ ಚಾನೆಲ್. ಸೊ ಈ ತರ ಮೇಲ್ಗಡೆ ನಿಮ್ಗೆ ಲೋಗೋ ಇರುತ್ತೆ, ಇಲ್ಲಿ ಲೋಗೋ ಇರುತ್ತೆ ನಿಮ್ದು. ಸೊ ಇಲ್ಲಿ ನೋಡಿದ್ರೆ ನಿಮ್ಮ ಚಾನೆಲ್ಗೆ ತಕ್ಕಂಗ ಆಪ್ಷನ್ಸ್ ಇರುತ್ತೆ. ಸ್ವಿಚ್ ಅಕೌಂಟ್ ಅಂತ ನಾನು ಹೊಡೆದ್ನಲ್ವಾ, ಅಂದ್ರೆ ಇವಾಗ ನನ್ನ ಹತ್ರ 3-4 ಜಿಮೇಲ್ ಐಡಿಸ್ ಇದೆ. ಒಂದೊಂದು ಜಿಮೇಲ್ ಐಡಿಗೆ ಒಂದು ಯೂಟ್ಯೂಬ್ ಅಕೌಂಟ್ ಇದೆ ಅಂತಂದ್ರೆ ಇದು ಕ್ಲಿಕ್ ಮಾಡಿ ಸೈನ್ ಇನ್ ಮಾಡ್ಬೇಕು. ಇಲ್ಲಿ ಆಡ್ ಅಕೌಂಟ್ ಅಂತ ಇದಲ್ವಾ, ಅಲ್ಲಿ ಸೈನ್ ಇನ್ ಮಾಡಿದ್ರೆ ನೀವು ಒಂದೊಂದು ಜಿಮೇಲ್ ಐಡಿ, ಒಂದೊಂದು youtube.com ಪ್ರೊಫೈಲ್ ಓಪನ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪೇಯ್ಡ್ ಇದು ಇರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಇರುತ್ತೆ, ಯೋರ್ ಚಾನೆಲ್ ಅಂತ ಇರುತ್ತೆ. ಯೋರ್ ಚಾನೆಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ ಚಾನೆಲ್ಗೆ ಹೋಗ್ತಾರೆ. ಓಕೆ, ದಿಸ್ ಇಸ್ ಯೋರ್ ಚಾನೆಲ್. ನೀವು ಅಪ್ಲೋಡ್ ಮಾಡಿದ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಇಲ್ಲಿ ಇರುತ್ತೆ, ನಿಮ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆಲ್ಲ. ಇಷ್ಟು ತನಕ ನಾವು ಮಾಡಿದ ವಿಡಿಯೋಸ್ ಎಲ್ಲ ಇಲ್ಲಿದೆ. ರೈಟ್, ಅಂಡ್ ಇನ್ನೊಂದು ಈ ವಿಡಿಯೋಸ್ ನ ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನು ಡಿಫ್ರೆಂಟ್ ಟಾಪಿಕ್ಸ್ ಕವರ್ ಮಾಡಿದ್ನಿ. ಆ ಕವರ್ ಮಾಡಿದ ಟಾಪಿಕ್ಸ್ ಎಲ್ಲ ನಿಮ್ಗೆ ಪ್ರಾಪರ್, ಫಾರ್ ಎಕ್ಸಾಂಪಲ್ ಒಂದು ಕ್ಯಾಟಗರೈಸ್ ಮಾಡ್ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಓಪನ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಡಿಸೈನಿಂಗ್, ಸರ್ಚ್ ಇಂಜಿನ್, SEO, ಗೂಗಲ್ ಆಡ್ಸ್, ಸೋಷಿಯಲ್ ಮೀಡಿಯಾ ಟ್ಯುಟೋರಿಯಲ್, ಸೋಷಿಯಲ್ ಮೀಡಿಯಾ ಬಗ್ಗೆ. ಸೊ ಇವಾಗ ಇದು ಮಾಡಿದ್ಕೆ ನಿಮ್ಗೆ ಬರೋವ್ರಿಗೆ ಆಡಿಯನ್ಸ್ಗೆ ಏನು ಬೆನಿಫಿಟ್ ಆಗತ್ತೆ ಅಂದ್ರೆ, ಆಬ್ವಿಯಸ್ಲಿ ಹೀಗಿದ್ರೆ ಮೇ ಬಿ ಒಪ್ಗೆ ಇರೋರು ಈ ತರ ಬಂದು ನೋಡ್ಕೊಂತಾರೆ, ಅವೆಲ್ಲ ಮಾಡ್ತಾರೆ. ಬಟ್ ಇಲ್ಲದವ್ರು ಏನ್ ಮಾಡ್ತಾರೆ ಅಂದ್ರೆ ಪ್ಲೇ ಲಿಸ್ಟ್ ಗೆ ಹೋಗಿ ಕ್ಯಾಟಗರೈಸ್ ಮಾಡಿ ನಿಮ್ಗೆ ಓಪನ್ ಮಾಡಿ ನೋಡೋದು ಈಸಿ ಆಗತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಸೋಷಿಯಲ್ ಮೀಡಿಯಾ ಟ್ಯುಟೋರಿಯಲ್ ನಾನು ಓಪನ್ ಮಾಡ್ತಾ ಇದ್ದೀನಿ. 1 by 1 ತೋರ್ಸುತ್ತೆ, ರೈಟ್ ಸೈಡ್ ನೋಡಿ ಇಲ್ಲಿ. ಓಕೆ, ಇಲ್ಲಿ ರೈಟ್ ಸೈಡ್ ನೋಡ್ರೆ 1 by 1 ತೋರ್ಸುತ್ತೆ, ಅದು ಪ್ಲೇ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ವೆರಿ ಕಂಫರ್ಟಬಲ್, ನೋಡೋರಿಗೆ ಸ್ವಲ್ಪ ಕಂಫರ್ಟಬಲ್ ಆಗುತ್ತೆ. ಓಕೆ, ಸೊ ನೀವು ಪ್ಲೇ ಲಿಸ್ಟ್ ಫಸ್ಟ್ ಬಂದು ಪ್ಲೇ ಲಿಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಕ್ಯಾಟಗರೈಸೇಷನ್. ಓಕೆ, ನನ್ನ ವಿಡಿಯೋ ನಂದೇ ಪ್ಲೇ ಆಗ್ತಾ ಇದೆ. ಓಕೆ, ಫೈನ್. ಸೊ ಪ್ಲೇ ಲಿಸ್ಟ್ ಬಂದು ಕ್ಯಾಟಗರೈಸೇಷನ್. ಓಕೆ, ಕ್ಯಾಟಗರೈಸಿಂಗ್ ಯೋರ್ ವಿಡಿಯೋಸ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ನಾ ಹೇಳಿದಂಗೆ, ಪ್ರೆಸೆಂಟೇಶನ್ ಚೆನ್ನಾಗಿರುತ್ತೆ, ಬರೋವ್ರಿಗೆ ಸ್ವಲ್ಪ ಕ್ಲೀನ್ ಗೊತ್ತಾಗತ್ತೆ. ಅಂಡ್ ಇವಾಗ ಆಬ್ವಿಯಸ್ಲಿ ನಾನು ವಿಡಿಯೋಸ್ ಹಾಗೆ ಬಿಟ್ಬಿಟ್ರೆ ಸ್ವಲ್ಪ ಜನಕ್ಕೆ ಮೇ ಬಿ ಕಂಫರ್ಟಬಲ್ ಇರಲ್ಲ. ಅದೇ ಅವ್ರ ಪ್ಲೇ ಲಿಸ್ಟ್ ಗೆ ಬಂದು ನೋಡಿದ್ರೆ ಇಂಪ್ರೆಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ನಾವೆಷ್ಟು ಆರ್ಗನೈಸ್ಡ್ ಇದ್ದೀವಿ ಅಂತ ಹೇಳಿ. ಇವಾಗ ಯೂಟ್ಯೂಬ್ ಬರೋರೆಲ್ಲ ಅನ್ಪ್ರೊಫೆಷನಲ್ ಪೀಪಲ್ ಆಗಿರಲ್ವಲ್ವಾ, ಪ್ರೊಫೆಷನಲ್ ಅವರು ಆಗಿರ್ತಾರೆ. ಅವ್ರು ಈ ತರ ಬಂದು ನೋಡಿದ್ರೆ ನಿಮ್ಗೆ ತುಂಬಾ ದೇರ್ ಗುಡ್ ಚಾನ್ಸಸ್. ಓಕೆ, ಸೊ ಈ ತರ ಇಟ್ಕೊಳ್ರಿ. ಅಂಡ್ ನಾನು ಇದು ಕಂಪ್ಲೀಟ್ ಮಾಡಿಲ್ಲ, ಬಟ್ ಅಬೌಟ್ ಸೆಕ್ಷನ್ ಬಂದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಅಬೌಟ್ ಸೆಕ್ಷನ್ ಕೂಡ ನಿಮ್ಗೆ SEOಗೆ ಯೂಸ್ ಆಗುತ್ತೆ. ಅಬೌಟ್ ಸೆಕ್ಷನ್ ನಲ್ಲಿ ನೀವು ಇಂಟ್ರೊಡಕ್ಷನ್ ಕೊಡ್ಬೇಕು ನಿಮ್ ಚಾನೆಲ್ ಬಗ್ಗೆ. ನೀವು ಯಾವ್ದಾದ್ರೆ ಅಂದ್ರೆ ವಾಟ್ ಎವರ್ ಇಟ್ ಇಸ್, ಅಂದ್ರೆ ಅದು ಹೇಗಿರ್ಬೇಕು ಅಂದ್ರೆ ನಿಮ್ ಚಾನೆಲ್ ಥೀಮ್ ಏನು, ಅಂದ್ರೆ ಬೇಸಿಕಲಿ ನೀವ್ ಏನ್ ಮಾಡ್ಬೇಕು ಅನ್ಕೊಂತ ಇದ್ದೀರಿ ಚಾನೆಲ್ ಇಂದ. ಓಕೆ,
ಇಂತ ಮಾರಿ ವಿಡಿಯೋಸ್ ಪೋಸ್ಟ್ ಮಾಡ್ಬೇಕು ಅನ್ಕತ್ತಾರೆ. ಸ್ವಲ್ಪ ಜನ ಏನ್ ಮಾಡ್ತಾರೆ ಟೈಮ್ ಕೂಡ ಮೆನ್ಷನ್ ಮಾಡ್ತಾರೆ. ನಾನು ವೀಕ್ಲಿ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ, ಮಂತ್ಲಿ 5 ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ, ಆ ತರ ಟೈಮ್ ಕೂಡ ಮೆನ್ಷನ್ ಮಾಡ್ತಾರೆ. ಅಂಡ್ ಆದ್ಮೇಲೆ ನೀವು ಏನು ಸರ್ವ್ ಮಾಡ್ಲಕ್ ಆಗತ್ತೆ ಅಂದ್ರೆ ಯಾವ ತರ ನಿಮ್ ಚಾನೆಲ್ ಯಾವ್ದಾದ್ರೆ ಇದು ಕಸ್ಟಮರ್ಸ್ಗೆ ನೀವು ಯಾವ ತರ ಸರ್ವ್ ಮಾಡ್ಬೇಕು ಅನ್ಕೊಂತ ಇದ್ರಿ ಈ ಚಾನೆಲ್ ನ ಯೂಸ್ ಮಾಡಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಸೊ ನೋಡೋ ನಾನು ವೀಕ್ಲಿ 5 ವಿಡಿಯೋಸ್ ಮಾಡ್ತೀನಿ. ಅಂಡ್ ಆದ್ಮೇಲೆ ಏನಂದ್ರೆ ನಾನು ಯಾಕೆ ಕಸ್ಟಮರ್ಸ್ಗೆ ಏನ್ ಯೂಸ್ ಆಗತ್ತೆ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಕಾನ್ಸೆಪ್ಟ್ಸ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಆದ್ಮೇಲೆ ಆ ಕಾನ್ಸೆಪ್ಟ್ಸ್ ಇಂಟ್ರೊಡ್ಯೂಸ್ ಮಾಡ್ತೀನಿ, ಟಿಪ್ಸ್ ಹೇಳ್ತೀನಿ, ಟ್ರಿಕ್ಸ್ ಹೇಳ್ತೀನಿ. ಯಾಕೆ ಹೇಳ್ತೀನಿ ಇದು ಇಂಪಾರ್ಟೆಂಟ್ ಅಂದ್ರೆ ಟು ಬಿಲ್ಡ್ ಅಪ್ ದೇರ್ ಬಿಸ್ನೆಸ್. ಓಕೆ, ಅವ್ರ ಬಿಸ್ನೆಸ್ ಇಂಪ್ರೂವ್ ಆಗ್ಲಕ್ಕೆ ನಾನು ಟಿಪ್ಸ್ ಆ ತರ ಹೇಳ್ತಾ ಇದ್ದೀನಿ ಅಂತ ಕೊಡ್ಬೇಕು. ಆದ್ಮೇಲೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಡಿ. ಓಕೆ, ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಕೊಟ್ರೆ ಇನ್ ಕೇಸ್ ಯಾವ್ದಾರ ಪಾರ್ಟ್ನರ್ಶಿಪ್ಸ್ ಬೇಕು ಅಂತ ಅಂದ್ರೂ ನಿಮ್ಗೆ ರೀಚ್ ಆಗಕ್ಕೆ ಅವರು ಹುಡ್ಕೊಂತ ಇರ್ಲಕ್ ಆಗಲ್ಲ. ಸೊ ಫೋನ್ ನಂಬರ್ ನಿಮ್ ಇಷ್ಟ, ಪ್ರೈವಸಿ ಇದು ನಿಮ್ಗೆ ಬೇಕಾದ್ರೆ ಫೋನ್ ನಂಬರ್ ಕೊಡ್ಬೋದು, ಇಲ್ಲಾಂಗಿದ್ರೆ ಅಟ್ಲೀಸ್ಟ್ ಇಮೇಲ್ ಐ ಡಿ ಕೊಡಿ ಸೊ ದಟ್ ದೇ ಕ್ಯಾನ್ ರೀಚ್ ಯು. ಅಂಡ್ ಯಾವಾಗ್ಲೂ ಗೊತ್ತಿಟ್ಕೊಳ್ರಿ, ಒಂದು ಇಮೇಲ್ ಐ ಡಿ ಸಪರೇಟ್ ಇಟ್ಕೊಳ್ರಿ ಫಾರ್ ಎನಿಥಿಂಗ್. ಬಿಸ್ನೆಸ್ ಪರ್ಪಸ್ ಗೆ ಸಪರೇಟ್ ಇಟ್ಕೊಳ್ರಿ, ನಾರ್ಮಲ್ ಗೆ ಸಪರೇಟ್ ಇಟ್ಕೊಳ್ರಿ ಸೊ ದಟ್ ದೇ ಕ್ಯಾನ್ ರೀಚ್ ಯು ಡೈರೆಕ್ಟ್ಲಿ ಓವರ್ ಹಿಯರ್. ಓಕೆ, ಸೊ ಈ ತರ ನೀವು ಪ್ಲೇ ಲಿಸ್ಟ್ ನ ಕ್ಯಾಟಗರೈಸೇಷನ್ ಮಾಡ್ಕೋಬೇಕು. ಸೊ ಜನರಲ್ ನ ಇವಾಗ ನಾವಿಲ್ಲಿ ನೋಡ್ಬೇಕಾಯ್ತು, ಇಲ್ಲಿ ನೀವು ಪ್ಲಸ್ ಅಂತ ನೋಡಿದ್ರಲ್ವಾ ಮೇಲ್ಗಡೆ, ಕ್ರಿಯೇಟ್ ಅ ವಿಡಿಯೋ ಆರ್ ಅ ಪೋಸ್ಟ್ ಅಂತ, ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಲೈವ್ ಹೋಗ್ಬೋದು ಇಷ್ಟೊತ್ತು ಹೇಳಿದಂಗೆ. ಇಲ್ಲಾಂಗಿದ್ರೆ ಅಪ್ಲೋಡ್ ವಿಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಚಾನ್ಸಸ್ ಇರುತ್ತೆ. ನಿಮ್ದು ಆಲ್ರೆಡಿ ಕಂಪ್ಯೂಟರ್ ನಲ್ಲಿ ಇದ್ರೆ ಇಲ್ಲಿ ಡೈರೆಕ್ಟ್ ವಿಡಿಯೋ ಅಪ್ಲೋಡ್ ಮಾಡೋದು ಹಾಗೆ ನೋಡೋಣ. ನಾನು ರ್ಯಾಂಡಮ್ ನಾನು ಇಷ್ಟಕ್ ಮುಂಚೆ ಕ್ಲಾಸಸ್ ತಗೊಂಡಲ್ವಾ, ಅದು ಒಂದು ಮಾಡಿ ನಿಮ್ಗೆ ಫರ್ದರ್ ಹಾಗೆ ಟೈಟಲ್ ಡಿಸ್ಕ್ರಿಪ್ಷನ್ ಅದು ಎಷ್ಟು ಇಂಪಾರ್ಟೆಂಟ್ ಅದು ಹೇಗೆ ಬರಿಬೇಕು ಅಂತ ನಾನು ಹೇಳ್ತೀನಿ. ಇದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ, ಯಾಕಂದ್ರೆ ಸ್ವಲ್ಪ ಡೀಪಾನೇ ನಾನು ಹೇಳ್ತೀನಿ. ಅದು ಅಂದ್ರೆ ಸ್ವಲ್ಪ ಲಿಟ್ರಲಿ ಟ್ರಿಕ್ಸ್ ಹೇಳ್ತೀನಿ ನಾನು. ನಾರ್ಮಲ್ ಹಾಗೆ ಬರಿಬೇಕು SEO ಪ್ರಕಾರ ಅಂತ ಹೇಳಿ ನಾನು ಹೇಳ್ಬೇಕು ಅನ್ಕೊಂತ ಇದ್ದೀನಿ. ಓಕೆ, ಫೈನ್. ನನ್ನ ಹತ್ರ ಒಂದು ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿದವಾಗ ಇಲ್ಲಿ ನಿಮ್ಗೆ ಏನಂದ್ರೆ ಒಂದು 5 ನಿಮಿಷ ಟೈಮ್ ಹಿಡಿಯುತ್ತೆ. ಬಟ್ ನಿಮ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ವಿಡಿಯೋ ಪ್ರಾಸೆಸ್ ಆಗ್ತಾ ಇರುತ್ತೆ. ಬಟ್ ಮೀನ್ ವೈಲ್ ನೀವು ಇನ್ನೇನನ್ನ ಟೈಟಲ್ ಡಿಸ್ಕ್ರಿಪ್ಷನ್ ಬರಿಬೇಕಂದ್ರೆ ಬರ್ಕೋಬಹುದು. ಅದು ನಾನು ಹೇಳ್ತೀನಿ. ಬಿಫೋರ್ ದಟ್ ಇಲ್ಲಿ ಥಂಬ್ನೇಲ್ ಅಂತಿದೆ, ರೈಟ್? ಥಂಬ್ನೇಲ್ ಅಂತ ಅಬ್ಸರ್ವ್ ಮಾಡ್ತಾ ಇದ್ರಾ? ಸೊ ಥಂಬ್ನೇಲ್ ಅಂದ್ರೆ ಏನು ಅಂತ ನಾನು ಮೀನ್ ವೈಲ್ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನೀವು ಒಂದು ವಿಡಿಯೋ ಓಪನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಯಾರಿಗಾದ್ರೂ ಹೇಗೆ ಡಿಸೈಡ್ ಮಾಡ್ತೀರಿ ವಿಡಿಯೋ ಚೆನ್ನಾಗಿದೆ ಇಲ್ವಾ ಅಂತ? ಥಂಬ್ನೇಲ್ ನೋಡಿ ಡಿಸೈಡ್ ಮಾಡ್ತೀರಿ, ರೈಟ್? ಸೊ ಫಾರ್ ಎಕ್ಸಾಂಪಲ್ ಇದು ನೀವು ನೋಡಿದ್ರಿ. ಓಕೆ, ಇಲ್ಲಿ ನಾಯಿ ಕುಟ್ಟಿದೆ ನೋಡ್ ತಕ್ಷಣ ನಿಮ್ಗೆ ಏನು ನೀಟ್ ಅರ್ಥ ಆಗ್ತಾ ಇದೆ ಅಂದ್ರೆ ಅವ್ರು ಏನೋ ನಾಯಿಗೆ ಏನೋ ಕಟ್ ಮಾಡ್ತಾ ಇದಾರೆ, ಹೇರ್ ಕಟ್ ಮಾಡ್ತಾ ಇದಾರೆ, ಮೋಸ್ಟ್ಲಿ ಅದ್ರ ಮೇಲೆ ಹಾಕ್ಬೋದು ಅಂತ. ಲೆಫ್ಟ್ ಸೈಡ್ ನೋಡ್ರೆ ಇಬ್ಬರು ಫೇಸ್ ಇದೆ, ಅವ್ರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ಅಂದ್ರೆ ಅವ್ರು ಏನ್ ಮಾತಾಡ್ಕೊಂತ ಇದ್ದಾರೆ ಅಂತ ಹೇಳಿ ಅದೊಂದು ನಿಮ್ಗೆ. ಸೊ ಸ್ವಲ್ಪ ಇಂಪ್ರೆಸಿವ್ ಇರ್ಬೇಕು ಯಾವ್ದಾದ್ರೆ ನಿಮ್ಗೆ ಥಂಬ್ನೇಲ್ ಕಾಣಿಸ್ತದು, ರೈಟ್? ಇವಾಗ ಇಲ್ಲಿ ಇದು ನೋಡಿದ್ರಿ ಸ್ಟಾಪ್ ಅಂತ, ಅದ್ ನೋಡಿದ ತಕ್ಷಣ ನಿಮ್ಗೆ ಏನಾಯ್ತು ಅಲ್ಲಿ ಅಂತ ಇಂಟ್ರೆಸ್ಟಿಂಗ್ ಓಪನ್ ಮಾಡ್ಬೇಕು ಅನ್ಸುತ್ತೆ. ನಿಮ್ಗೆ ಅರ್ಥ ಆಗತ್ತೆ ಅಲ್ಲಿ ನೋಡಿದ ತಕ್ಷಣ ಯಾರೋ ಹುಡುಗಿ ಹಾಡ್ ಹೇಳ್ತಾ ಇದ್ದಾಳೆ, ಇತ್ತ ಸ್ಟಾಪ್ ಅಂದ್ರು ಯಾಕೆ ಅಂಬೋ ಎಂಥೂಸಿಯಾಸಮ್ ಎಲ್ಲಾರ್ಗೆ ಇರುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂತಾರೆ ಯಾರಾದ್ರೂ, ರೈಟ್? ಸೊ ಥಂಬ್ನೇಲ್ಸ್ ಕ್ಲಿಯರ್ ಇರ್ಬೇಕು. ಸೊ ನಾವು ಇಷ್ಟಕ್ ಮುಂಚೆ ಡಿಸ್ಕಸ್ ಮಾಡಿದ್ನಂಗೆ ಕ್ಯಾನ್ವಾ ಇರ್ತಲ್ವಾ, ಕ್ಯಾನ್ವಾ ನಲ್ಲಿ ನೀವು ಯೂಟ್ಯೂಬ್ ಥಂಬ್ನೇಲ್ ಮಾಡೋದು, ಅದು ಕೂಡ ನಾನು ನಿಮ್ಗೆ ಶಾರ್ಟ್ ತೋರಿಸ್ತೀನಿ. ಬಟ್ ಫಾರ್ ನೌ ನನ್ನ ಹತ್ರ ಇರೋ ಒಂದು ಥಂಬ್ನೇಲ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಾನು ಕ್ಯಾನ್ವಾ ಅಲ್ಲಿ ಮಾಡಿದ್ದು. ಸೊ ಕ್ಯಾನ್ವಾ ನಾನು ನಿಮ್ನ ಅಬ್ಸಲ್ಯೂಟ್ಲಿ ಸಜೆಸ್ಟ್ ಮಾಡ್ತೀನಿ, ನೀವು ಅಲ್ಲೇ ಮಾಡಿರಿ ನಿಮ್ ಯೂಟ್ಯೂಬ್ ಥಂಬ್ನೇಲ್ಸ್ ಏನಿದ್ರು. ಓಕೆ, ಫಾರ್ ಎಕ್ಸಾಂಪಲ್ ಇದು ನನ್ನ ಹತ್ರ ಆಲ್ರೆಡಿ ಇದೆ. ಓಕೆ, ಸೊ ನಾನು ಇದು ಮಾಡ್ತಾ ಇದ್ದೀನಿ. ತುಂಬಾ ನನ್ನ ಕೇಳಿದ್ರೆ ಸ್ವಲ್ಪ ಅಟ್ರಾಕ್ಟಿವ್ ಇರ್ಬೇಕು. ಸ್ವಲ್ಪ ಈ ತರ ಎಜುಕೇಶನಲ್ ವಿಡಿಯೋಸ್ ಅಂದ್ರೆ ಈ ಥಂಬ್ನೇಲ್
ಏನೇನ್ ಕವರ್ ಮಾಡ್ತಾ ಇದ್ದೀರಿ ನೀವು? ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ಕಂಪ್ಲೀಟ್ ಗೈಡ್ ಅಂತ ಬರ್ದಿದ್ನಿ. ಓಕೆ, ಏನೇನು ಇರುತ್ತೆ? ಇನ್ಸ್ಟಾಗ್ರಾಮ್ ಫೀಡ್, ಇನ್ಸ್ಟಾಗ್ರಾಮ್ ಸ್ಟೋರಿ, ಹ್ಯಾಶ್ ಟ್ಯಾಗ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಬಯೋ, ಇವೆಲ್ಲ ನಾನು ಕವರ್ ಮಾಡಿದ್ನಿ ಅಂತ ಸ್ವಲ್ಪ ಇನ್ ಶಾರ್ಟ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಜನ ಪರ್ಟಿಕ್ಯುಲರ್ ಇದ್ರಲ್ಲಿ ಪರ್ಟಿಕ್ಯುಲರ್ ನಂಗೆ ಏನನ್ನ ಬೇಕು ಅಂತ ಅನ್ಕೊಂಡ್ರೆ ಇನ್ಫ್ಯಾಕ್ಟ್ ಅವ್ರಿಗೆ ಗೊತ್ತಾಗತ್ತೆ, ಓಕೆ ಮೇ ಬಿ ಈಗ ಇದು ಕೂಡ ಕವರ್ ಮಾಡಿದ್ದಾರೆ ಆ ತರ ಗೊತ್ತಾಗತ್ತೆ. ಓಕೆ, ಕಮಿಂಗ್ ಟು ಟೈಟಲ್ ಆಲಿ ಡಿಸ್ಕ್ರಿಪ್ಷನ್ ಗಾಲಿ, ಒನ್ ಸೆಕೆಂಡ್, ಟೈಟಲ್ ಗಾಲಿ ಡಿಸ್ಕ್ರಿಪ್ಷನ್ ಗಾಲಿ ಬೇಕಾಯ್ತು ನಿಮ್ಗೆ ಎಸ್ಇಒ ತುಂಬಾ ಇಂಪಾರ್ಟೆಂಟ್. ಸೊ ಕೀವರ್ಡ್ ರಿಸರ್ಚ್ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಆಲ್ರೆಡಿ ನೀವು ಇವಾಗ ನಾವು ವೆಬ್ಸೈಟ್ಸ್ಗೆ ಎಲ್ಲ ಕೀವರ್ಡ್ ರಿಸರ್ಚ್ ಮಾಡ್ತೀವಿ. ಸೊ ಆ ಕೀವರ್ಡ್ ರಿಸರ್ಚ್ ಮಾಡಿ ಇಟ್ಕೊಂಡಿದ್ದ ಕೀವರ್ಡ್ಸ್ ನ ಇಲ್ಲಿ ಡೆಫಿನೆಟ್ ಆಗಿ ಯೂಸ್ ಮಾಡ್ರಿ. ಯಾಕಂದ್ರೆ ಯೂಟ್ಯೂಬ್ ಎಲ್ಲ ಎಸ್ಇಒ ಇಂದಾನೆ ನಡೆಯುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನು ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್ ಅಂತ ಇಸ್ ದ ಕೀವರ್ಡ್. ನನ್ನ ಹತ್ರ ಕೀವರ್ಡ್ಸ್ ರೆಡಿ ಇದೆ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್ ಅಂತ ಇದೆ. ಇದು ಇವಾಗ ನಾನು ತೆಗೆದುಬಿಟ್ಟು, ಫಾರ್ ಎಕ್ಸಾಂಪಲ್ ಇದು ನಾನು ಇನ್ಸ್ಟಾಗ್ರಾಮ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ಕೋಣ. ಸೊ ಇಲ್ಲಿ ನಿಮ್ಗೆ ಏನು ಇನ್ಸ್ಟಾಗ್ರಾಮ್ ಮೇಲೆ ನೀವು ಎಲ್ಲ ಹೇಳಿದ್ರಿ ವಿಡಿಯೋಲಿ. ಸೊ ಅದು ನೀವು ಕನ್ವೆ ಮಾಡ್ಬೇಕು, ಕ್ಲಿಯರ್ ಆಗಿ ಕನ್ವೆ ಮಾಡ್ಬೇಕು. ಸೊ ಕಂಪ್ಲೀಟ್ ಗೈಡ್ ಆನ್ ಇನ್ಸ್ಟಾಗ್ರಾಮ್. ಓಕೆ, ಹೀಗೆ ಬರಿಬಹುದು. ಇಲ್ಲಾಂದ್ರೆ ಕಂಪ್ಲೀಟ್ ಟ್ಯುಟೋರಿಯಲ್ ಆನ್ ಇನ್ಸ್ಟಾಗ್ರಾಮ್ ಅಂತ ಬರಿಬಹುದು. ಓಕೆ, ಅಂಡ್ ಇಲ್ಲಿ ಯೂಟ್ಯೂಬ್ ನಲ್ಲಿ ಇನ್ನೊಂದು ವಿಡಿಯೋಸ್, ಇನ್ನೊಂದು ಟೈಪ್ ಆಫ್ ಕಾಂಟೆಂಟ್ ಇಸ್ ವೆರಿ ಕ್ರಿಯೇಟಿವ್. ಅಂದ್ರೆ ಹೌ ಟು ಅಂತಾರೆ, ಅಂದ್ರೆ ಹೌ ಟು. ಓಕೆ, ಇದು 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 ಒಂದು ಲಿಟ್ರಲ್ ಒಂದು ಕ್ಯಾಟಗರಿ ಅಂಬೊಂದು. ಅಂದ್ರೆ ಫಾರ್ ಎಕ್ಸಾಂಪಲ್ ಹೌ ಟು ಕ್ರಿಯೇಟ್ Instagram profile. Okay, how to post images on Instagram. ಸೊ ಈ ತರ ಅಂದ್ರೆ ಇವಾಗ ಏದನ್ನು ಸರಿ, how to decorate your house. ಓಕೆ, ಸೊ ಈ ತರ ಹೌ ಟು ವಿಡಿಯೋಸ್ ತುಂಬಾ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನಡೆಯುತ್ತೆ. ಯಾಕೆ ನಡೆಯುತ್ತೆ ಅಂದ್ರೆ ಇವಾಗ ಸ್ವಲ್ಪ ಜನ ಇರ್ತಾರೆ ಸಿಂಪಲ್ ಲ್ಯಾಂಗ್ವೇಜ್. ಇವಾಗ ನನ್ಗೆ ಗೊತ್ತು ಯಾಕೆ ಕೀವರ್ಡ್ ಟೈಪ್ ಮಾಡಿದ್ನು, ಇವಾಗ ಹೌ ಟು ಮಾಡಿದ್ನು ಮಾಡಂಗಿದ್ರೆ ಜಸ್ಟ್ ಇನ್ಸ್ಟಾಗ್ರಾಮ್ ಕ್ರಿಯೇಷನ್ ಅಂತಾನೆ ಹೇಳಿ ನಾ ಕ್ಲಿಕ್ ಮಾಡಿದ್ನು ವಿಡಿಯೋಸ್ ಬರುತ್ತೆ ಅಂತ ನನ್ಗೆ ಗೊತ್ತು. ಸ್ವಲ್ಪ ಜನ ಸಮ್ವನ್ ಹೂ ಇಸ್ ನ್ಯೂ ಮೇ ಬಿ ಗೊತ್ತಿರಲ್ಲ, ಸ್ವಲ್ಪ ಜನ ಹೀಗೆ ಟೈಪ್ ಮಾಡ್ತಾರೇನೋ. ಬಟ್ ಅಟ್ ದ ಎಂಡ್ ಏನಂದ್ರೆ ಹೌ ಟು ಇಸ್ ಇಂಪಾರ್ಟೆಂಟ್. ನಾನು ನಾರ್ಮಲ್ ಹೌ ಟು ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಂತ ಟೈಪ್ ಮಾಡಿದ್ನು, ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕ್ರಿಯೇಷನ್ ಅಂತ ಟೈಪ್ ಮಾಡಿದ್ನು, ಹೌ ಟು ಅಂಬೋದೇ ನಾನು ಕೂಡ ನೋಡ್ತಾ ಇದ್ದೀನಿ, ರೈಟ್? ಹೌ ಟು ಕ್ರಿಯೇಟ್ ಅಂಬೋದೇ ನಾನು ಸರ್ಚ್ ಮಾಡ್ತಾ ಇದ್ದೀನಿ. ಅದೇ ಹಾಗೆ ಮಾಡಿದ್ರೆ ಈ ಕಂಪ್ಲೀಟ್ ಹೌ ಟು ಅಂತ ಸರ್ಚ್ ಮಾಡೋರ್ನ ನೀವು ಕವರ್ ಮಾಡ್ತೀವಿ. ಜಸ್ಟ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಕ್ರಿಯೇಷನ್ ಅಂತ ನೀವು ಯಾರನ್ನ ಇದ್ರೆ ಯಾರನ್ನ ಟೈಪ್ ಮಾಡಿದ್ರೆ ಅದು ಅವ್ರನ್ನ ಕೂಡ ನೀವು ಕವರ್ ಮಾಡ್ತೀರಿ. ಸೊ ಯು ಕ್ಯಾನ್ ಆಲ್ಸೋ ಯೂಸ್ ಹೌ ಟು ಅಂತ. ಒಂದ್ ವೇಳೆ ಟೈಟಲ್ ಯೂಸ್ ಮಾಡಿದ್ರೆ ಓಕೆ, ಅದರ್ವೈಸ್ ಅಷ್ಟು ಪ್ರೊಫೆಷನಲ್ ಅನ್ಸಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಮಾಡಿ. ಓಕೆ, ಕಂಪ್ಲೀಟ್ ಗೈಡ್ ಆನ್ ಇನ್ಸ್ಟಾಗ್ರಾಮ್. ಸೊ ಇಲ್ಲಿ 100 ಕ್ಯಾರೆಕ್ಟರ್ಸ್ ಇದೆ, ಆಲ್ರೆಡಿ 30 ಕ್ಯಾರೆಕ್ಟರ್ಸ್ ಆಗ್ಬಿಡ್ತು. ನನ್ ಸಜೆಷನ್ ಏನಂದ್ರೆ 100 ಕ್ಯಾರೆಕ್ಟರ್ಸ್ ಯೂಸ್ ಮಾಡೇ. ಓಕೆ, ಇಲ್ಲಿ ಪೈಪ್ ಸಿಂಬಲ್ ಇರುತ್ತೆ, ನೀವು ಅಬ್ಸರ್ವ್ ಮಾಡಿದ್ರೆ ಮಾಮೂಲ ಸ್ಲಾಶ್ ಸಿಂಬಲ್ ಇರ್ತಲ್ವಾ, ಅದೇ ಬಟನ್ ಯೂಸ್ ಮಾಡ್ಬೇಕು. ಶಿಫ್ಟ್ ಪ್ರೆಸ್ ಮಾಡಿ ಆ ಬಟನ್ ಯೂಸ್ ಮಾಡ್ರೆ ಟೈಪ್ ಸಿಂಬಲ್ ಬರುತ್ತೆ. ಸ್ವಲ್ಪ ಜಸ್ಟ್ ನೀಟಾಗಿ ಕ್ಯಾಟಗರೈಸ್ ಮಾಡಿ ತೋರ್ಸೋದು ಅಷ್ಟೇ. ಕಂಪ್ಲೀಟ್ ಗೈಡ್ ಆನ್ ಇನ್ಸ್ಟಾಗ್ರಾಮ್ ಆದ್ಮೇಲೆ ಕೀವರ್ಡ್ಸ್ ಏನೇ ಸರ್ಚ್ ಮಾಡ್ಕೊಂಡು ಆ ಕೀವರ್ಡ್ಸ್ ಹಾಕಿ. ಓಕೆ, ಇನ್ಸ್ಟಾಗ್ರಾಮ್ ಪೋಸ್ಟ್, ಓಕೆ, ಇನ್ಸ್ಟಾಗ್ರಾಮ್ ಸ್ಟೋರೀಸ್, ಓಕೆ, ಇನ್ಸ್ಟಾಗ್ರಾಮ್ ಹ್ಯಾಶ್ ಟ್ಯಾಗ್ಸ್. ಓಕೆ, ಈ ತರ ನೀವು ಮಾಡಿ. ಇನ್ ಕೇಸ್ ನಿಮ್ಗೆ ಈ ಕ್ಯಾಟಗರೀಸ್ಲಿ ಇನ್ಸ್ಟಾಗ್ರಾಮ್ ಪೋಸ್ಟ್, ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಎರಡೇ ನಿಮ್ಗೆ ಬೇಕಾಗಿತ್ತು, ಇನ್ನೇನ್ ಬೇಡ ಅನ್ಕೊಂಡ್ರೆ ಹ್ಯಾಶ್ ಟ್ಯಾಗ್. ಇವಾಗ ನಂದು ಮೇನ್ ಥೀಮ್ ಏನು ಡಿಜಿಟಲ್ ಮಾರ್ಕೆಟಿಂಗ್. ಇಲ್ಲಿ ಪ್ಲೇಸ್ ಸರಿ ಹೋಗ್ಲಾ, 106 ಆಗಿ ಡೋಂಟ್ ಎಕ್ಸೀಡ್, ಬಟ್ ಸ್ಟಿಲ್ ನಾ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ ಹ್ಯಾಶ್ ಟ್ಯಾಗ್ಸ್ ಅನ್ಕೋಣ. ಓಕೆ, ಇಷ್ಟೇ ಆಗ್ಬಿಡ್ತು ನಂದು ಲಾಸ್ಟ್ ಇನ್ನು ಪೆಂಡಿಂಗ್ ಇದೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂಬೋ ಕೀವರ್ಡ್ ಗೆ ಕೂಡ ಮೇನ್ ಅದೇ ಎಲ್ಲ ನನ್ಗೆ ಕಾಣಿಸ್ಬೇಕಾಯ್ತು.
ಸೊ ಡಿಜಿಟಲ್ ಮಾರ್ಕೆಟಿಂಗ್ ಎಂಬ ಕೀವರ್ಡ್ ಕೂಡ ನಾನು ಇನ್ಕ್ಲೂಡ್ ಮಾಡ್ತೀನಿ. ಓಕೆ, ದಟ್ ಇಸ್ ಬೇಸ್ಡ್ ಆನ್ ಯು. ಓಕೆ, ಇಲ್ಲಿ ನಮ್ ಕೀವರ್ಡ್ಸ್ ನ ಹ್ಯಾಕ್ ಕವರ್ ಮಾಡ್ಕೋಬೇಕು. ಸೇಮ್ ವೇ ಮತ್ತೆ ಕೀವರ್ಡ್ಸ್ ರಿಪೀಟ್ ಮಾಡಿದ್ನು ಪರವಾಗಿಲ್ಲ. ಅಂಡ್ ಇನ್ನೊಂದು ಇನ್ನು ಟ್ರಿಕ್ ಇದೆ ಇನ್ ದಿಸ್ ವಿಡಿಯೋ. ಯಾವ ವಿಡಿಯೋ ಅಲ್ಲಿ ಇಲ್ಲೊಂದು ಸ್ವಲ್ಪ ಟ್ರಿಕ್ ಹೇಳ್ತೀನಿ. ಇದಿದಲ್ವಾ, ಇದು ಕಾಪಿ ಮಾಡಿ ಹೀಗೆ ಪೇಸ್ಟ್ ಮಾಡಿದ್ರು ನಡೆಯುತ್ತೆ. ಓಕೆ, ಅಂದ್ರೆ ಇದು SEO ಪ್ರಕಾರ. ಫಾರ್ ಎಕ್ಸಾಂಪಲ್ ನೀವು ಇನ್ನೇನನ್ನ ಬರಿಬಹುದು. ಇನ್ ದಿಸ್ ವಿಡಿಯೋ ಯು ವಿಲ್ ಲರ್ನ್ ಅಬೌಟ್ ಅಂತ ಬರ್ದಿನಿ. ಇನ್ ದಿಸ್ ವಿಡಿಯೋ ಅಂದ್ರೆ ಇನ್ ದಿಸ್ ವಿಡಿಯೋನ ವಾಟ್ ವಿಡಿಯೋ, ಈ ಟೈಟಲ್ ಮತ್ತು ಟೈಟಲ್ ಕೊಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ಐ ವಿಲ್ ಕವರ್ ದ ಫಾಲೋಯಿಂಗ್ ಟಾಪಿಕ್ಸ್ ಅಂತ ಬರಿತಾ ಇದ್ದೀನಿ. ಸೊ ಇದು ಲಿಟ್ರಲ್ ಒಂದು ಹ್ಯಾಕ್ ತರಾನೇ. ಅದೇನಂದ್ರೆ ಇದು ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ನ ನೀವು ಕ್ಯಾಚ್ ಮಾಡಕ್ಕೆ ಟ್ರಿಕ್. ಇದು ನಿಮ್ಗೆ ಐ ಆಮ್ ವೆರಿ ಶ್ಯೂರ್ ನೀವ್ ಎಲ್ಲಿ ಹುಡುಕಿದ್ದನ್ನು ಯಾರು ಹೇಳಲ್ಲ. ಇದು ನಾನ್ ಅಬ್ಸರ್ವ್ ಮಾಡಿದ್ದೆ. ಸೊ ಏನಂದ್ರೆ ಈ ತರ ನಿಮ್ಮ ಟೈಟಲ್, ನೀವು ಟೈಟಲ್ ಮೋಸ್ಟ್ ಕೇರ್ಫುಲ್ ಆಗಿ ಮಾಡ್ತೀರಿ. ಸೊ ಆ ಟೈಟಲ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಯು ವಾಂಟ್ ಪೀಪಲ್ ಟು ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಬೇಸ್ಡ್ ಆನ್ ದಿಸ್ ಥಿಂಗ್ ಇಟ್ ಸೆಲ್ಫ್ ಅಲ್ವಾ. ಅದಕ್ಕೆ ಟೈಟಲ್ ನಲ್ಲೇ ಅದು ಕೊಡ್ತಾ ಇದ್ರಿ. ಸೊ ಕೆಳಗಡೆ ನೀವು ಯಾವಾಗನ್ನು ಬರೆಯುವಾಗ ಅದೇ ಟೈಟಲ್ ನ ಅಟ್ಲೀಸ್ಟ್ ಒಂದು 2-3 ಸಲ ರಿಪೀಟ್ ಮಾಡ್ಬೋದು. ಇನ್ ಕೇಸ್ ಯು ಫೀಲ್ ದಟ್ ಅದು ತುಂಬಾ ಕ್ಲಮ್ಸಿ ಆಗತ್ತಂದ್ರೆ ಬೇಡ, ಓಕೆ, ಐ ವಿಲ್ ನಾಟ್ ಸಜೆಸ್ಟ್ ಯು. ಬಟ್ ಇನ್ ಕೇಸ್ ಅಷ್ಟು ಕ್ಲಮ್ಸಿ ಆಗಲ್ಲ ಅಂತ ಅಂದ್ರೆ, ಅಷ್ಟು ದೊಡ್ಡ ಟೈಟಲ್ ಬೇಡಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಇಲ್ಲ ಇದ್ರೆ ಮಾತ್ರ ಪ್ಲೀಸ್ ಡೂ ಇನ್ಕ್ಲೂಡ್ ದಟ್. ತುಂಬಾ ಯೂಸ್ ಆಗುತ್ತೆ SEOಗೆ. ನೀವ್ ಎಲ್ಲಿ ಹೋದ್ರು ಅದೇ ಸ್ಟ್ರೆಸ್ ಮಾಡ್ತಾ ಇದ್ರಲ್ವಾ, ಅದಕ್ಕೆ. ಸೊ ನಾನು ಇವಾಗ ಒಂದು ಸಲ ಯೂಸ್ ಮಾಡ್ತೀನಿ. ಯಾಕಂದ್ರೆ ಐ ವಿಲ್ ಕವರ್ ದ ಫಾಲೋಯಿಂಗ್ ಟಾಪಿಕ್ಸ್ ಅಂತ ಹೇಳಿ ಕೆಳಗಡೆ ಮತ್ತು ಲಿಸ್ಟ್ ಕೊಡೋದು ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು. ಅದಕ್ಕೆ ಅಷ್ಟು ಟೂ ಮಚ್ ಓವರ್ ಸ್ಟಫಿಂಗ್ ಬೇಡ. ಸೊ ಇಲ್ಲಿ ನಾನು ಹೌ ಟು ಮಾಡ್ತಾ ಇದ್ದೀನಿ. ಮೇಲ್ಗಡೆ ಹೌ ಟು ಮಾಡ್ಕೊಳ್ರಿ, ಇಫ್ ಯು ಮಿಸ್ ಇಲ್ಲಿ ಮಾಡ್ಕೊಳ್ರಿ. ಓಕೆ, ಹೌ ಟು ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್. ಓಕೆ, ಆದ್ಮೇಲೆ ಹೌ ಟು ಪೋಸ್ಟ್ ಇಮೇಜಸ್ ಆನ್ ಇನ್ಸ್ಟಾಗ್ರಾಮ್. ಇದು ಬಂದು ನೀವು ಸ್ವಲ್ಪ ರಿಸರ್ಚ್ ಮಾಡಿರ್ಬೇಕು. ಸೊ ಅದಕ್ಕೆ. ಅಂಡ್ ವಿಡಿಯೋಸ್ ಹೌ ಟು ಕ್ರಿಯೇಟ್ ಸ್ಟೋರೀಸ್ ಅಂಡ್ ಪೋಸ್ಟ್ ದೆಮ್ ಆನ್ ಇನ್ಸ್ಟಾಗ್ರಾಮ್. ಓಕೆ, ಸೊ ಈ ತರ ನೀವ್ ಏನೇನ್ ಟಾಪಿಕ್ಸ್ ಕವರ್ ಮಾಡ್ತಾ ಇದ್ರು ಎಲ್ಲ ಹೀಗೆ ಕೆಳಗಡೆ ಕೊಡಿ. ಮೇಲೆ ಸ್ವಲ್ಪ ಸ್ಪೇಸ್ ಕೊಟ್ಟು ನೀವ್ ನೋಡೇ ಇರ್ತೀರಿ. ಇಫ್ ಯು ವಾಂಟ್ ಟು ಲರ್ನ್ ಮೋರ್ ಅಂದ್ರೆ ಸ್ವಲ್ಪ ನೀವ್ ಏನೇನ ಡೀಟೇಲ್ಸ್ ಕೊಡ್ಬೇಕಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಕೊಡೋದು, ಇಲ್ಲದ್ರೆ ಲಿಂಕ್ಸ್ ಕೊಡೋದು. ಸೊ ಈ ಲಿಂಕ್ಸ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನಿಮ್ಗೆ ಗೊತ್ತಿಲ್ಲ ಅಂಗಿದ್ರೆ ಅಫ್ಕೋರ್ಸ್ ಆ ಟಾಪಿಕ್ ಬರುತ್ತೆ ನಮ್ ಪೋರ್ಷನ್ ಅಲ್ಲಿ. ಬಟ್ ಸ್ಟಿಲ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನಂದ್ರೆ ನೀವು ಅಮೆಝಾನ್ಗೆ ಹೋಗಿ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಅದನ್ನಲ್ಲಿ ಜಾಯಿನ್ ಆಗಿದ್ರೆ ಅವ್ರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಕ್ಕೆ ಒಂದು ಲಿಂಕ್ ಕೊಡ್ತಾರೆ. ಸೊ ಆ ಲಿಂಕ್ ತೆಗೆದು ಇಲ್ಲಿ ಹಾಕಿದ್ರೆ ಇಲ್ಲಿಂದ ಯಾರನ್ನ ಪರ್ಚೇಸ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ನಿಮ್ಗೆ ಕಮಿಷನ್ ಬರುತ್ತೆ. ಓಕೆ, ಆ ತರನೇ ಯೂಟ್ಯೂಬ್ ತುಂಬಾ ಜನ ಅರ್ನ್ ಮಾಡ್ಕೊಂತಾ ಇದ್ದಾರೆ. ಸೊ ದಟ್ಸ್ ದ ಮೇನ್ ಟ್ರಿಕ್. ಸೊ ಆ ತರ ಅಫಿಲಿಯೇಟ್ ಲಿಂಕ್ಸ್ ಇಲ್ಲಿ ಹಾಕ್ಬೋದು, ಅವ್ರ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಹಾಕ್ಬೋದು, ಇಲ್ಲದ್ರೆ ನಿಮ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಸ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಕೊಟ್ಟು ಫಾಲೋ ಆಗ್ರಿ ಅಂತ ಹೇಳ್ಬೋದು. ಓಕೆ, ಸೊ ಮೀನ್ ವೈಲ್ ಯೂಟ್ಯೂಬ್ ಗಾಲಿ ನೀವು ಬ್ಲಾಗಿಂಗ್ ಅಂದ್ರೆ ನಿಮ್ ವೆಬ್ಸೈಟ್ಗೆ ಬ್ಲಾಗ್ಸ್ ಬರಿತಾ ಇದ್ದನ್ನು ಸ್ವಲ್ಪ ನಿಮ್ಗೆ ಟಾಪಿಕ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗಂತೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಿಮ್ಗೆ ಏನ್ ಗೊತ್ತಾಗ್ತಾ ಇಲ್ಲ, ಬಟ್ ನೀವು ಸ್ವಲ್ಪ ಟಾಪಿಕ್ಸ್ ಟ್ರೆಂಡಿಂಗ್ ಅಂತ ನಿಮ್ಗೆ ಅರ್ಥ ಆಯ್ತು. ಯು ಡೋಂಟ್ ಹ್ಯಾವ್ ಪರ್ಟಿಕ್ಯುಲರ್ ಇಂಟ್ರೆಸ್ಟ್, ಬಟ್ ಅದು ಟ್ರೆಂಡಿಂಗ್ ಅಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ಕ್ವೆಶನ್ಸ್ ನೀವು ಆನ್ಸರ್ ಮಾಡೋದೇ ಅಲ್ವಾ ನೀವು ದಟ್ ಯುವರ್ ಪರ್ಪಸ್. ಸೊ ಸ್ವಲ್ಪ ವೆಬ್ಸೈಟ್ಸ್ ಲೈಕ್ Quora, answerthepublic.com ಅಂತ ಹೇಳಿ ವೆಬ್ಸೈಟ್ಸ್, ಇವೆರಡು ವೆಬ್ಸೈಟ್ಸ್ ನಾನು ಫಾಲೋ ಆಗ್ತೀನಿ. ಇವೆರಡು ವೆಬ್ಸೈಟ್ಸ್ ಓಪನ್ ಮಾಡಿದ್ರೆ ನೀವು ಟಾಪಿಕ್ ಸರ್ಚ್ ಮಾಡ್ಬೇಕಷ್ಟೇ. ಸರ್ಚ್ ಮಾಡಿದ್ರೆ ಏನೇನ್ ಕ್ವೆಶನ್ಸ್ ಕೇಳ್ತಾ ಇದ್ದಾರೆ Quora ಅಲ್ಲಿ ಅದು ನೋಟ್ ಮಾಡ್ಕೊಂಡ್ರಿ, ಅದು ಕವರ್ ಮಾಡಕ್ ಟ್ರೈ ಮಾಡ್ರಿ. answerthepublic.com ನಂಬರ್ ಆಫ್ ಕ್ವೆಶನ್ಸ್ ಬರುತ್ತೆ. ಆ ಕ್ವೆಶನ್ಸ್ ನ ನೀವು
ನಿಮ್ ಆ ಟಾಪಿಕ್ ಆ ಕ್ವೆಶನ್ಸ್ ಯಾವ ಕ್ವೆಶನ್ಸ್ ನಿಮ್ಗೆ ಆನ್ಸರ್ ಮಾಡಕ್ ಆಗತ್ತೆ ಅಂಬೋದು ನೀವು ಅನಲೈಸ್ ಮಾಡ್ಕೊಂಡು ಅದು ಬೇಕಾದ್ರೆ ಯೂಸ್ ಮಾಡ್ಕೊಂಡು ಯು ಕ್ಯಾನ್ ಮೇಕ್ ವಿಡಿಯೋಸ್ ಆನ್ ದಟ್ ಅಂಡ್ ಯು ಕ್ಯಾನ್ ಮೇಕ್ ಟೈಟಲ್ಸ್ ಅಂಡ್ ಡಿಸ್ಕ್ರಿಪ್ಷನ್ಸ್ ಬೇಸ್ಡ್ ಆನ್ ದಟ್. ಓಕೆ, ಸೊ ಕೆಳಗಡೆ ನೀವು ಅಬ್ಸರ್ವ್ ಮಾಡಿದ್ರೆ 5000 ಕೀವರ್ಡ್ಸ್ ಇರುತ್ತೆ, 5000 ವರ್ಡ್ಸ್ ಇರುತ್ತೆ ಅಂಡ್ 300 ಆಯ್ತು, ನಿಮ್ ಇಷ್ಟ, ಅದು ಇಸ್ ಯೋರ್ ಚಾಯ್ಸ್. ನಾನೇನ್ ಹೇಳ್ತೀನಿ ಅಂದ್ರೆ ತುಂಬಾ ಜನ ಅಷ್ಟು ಓದಕ್ಕೆ ಇಷ್ಟ ಪಡಲ್ಲ. ಸೊ ಫಸ್ಟ್ ಶಾರ್ಟ್ ಆಗಿ ಕವರ್ ಮಾಡಿದ್ರೆ ಸ್ವಲ್ಪ ಜನ ಸ್ವಲ್ಪನೇ ಇದೆ ಅಲ್ಲಿ ಓದ್ಬೇಕು ಅನ್ಸ್ತದೆ ಅಂಬಂಗೆ ಸ್ವಲ್ಪ ಕವರ್ ಮಾಡಿ. ಓಕೆ, ನಾಟ್ ಟೂ ಲಾಂಗ್, ನಾಟ್ ಟೂ ಶಾರ್ಟ್, ಆರ್ ಸಮ್ಟೈಮ್ಸ್ ಸ್ವಲ್ಪ ಜನಕ್ಕೆ ತುಂಬಾ ಇನ್ಫಾರ್ಮೇಶನ್ ಇರುತ್ತೆ ಬರಿಬೇಕು ಅಂತ, ಬರೀರಿ, ಇಟ್ಸ್ ಓಕೆ, ಐ ಡೋಂಟ್ ಸೇ ನೋ. ಯಾಕಂದ್ರೆ ಸ್ವಲ್ಪ ಆಡಿಯನ್ಸ್ ಇರ್ತಾರಲ್ವಾ, ಅದು ಕೂಡ ಓದೋ ಆಡಿಯನ್ಸ್ ಇರ್ತಾರೆ. ಸೊ ಇಟ್ಸ್ ಯೋರ್ ಚಾಯ್ಸ್ ಅಗೇನ್. ಬಟ್ ಇನ್ ಕೇಸ್ ನಿಮ್ ವಿಡಿಯೋನೇ ಜಾಸ್ತಿ ಇನ್ಫಾರ್ಮೇಶನ್ ಹೇಳ್ತಾ ಇದೆ ರಾದರ್ ದನ್ ದಿಸ್ ಥಿಂಗ್. ಇವಾಗ ಅಷ್ಟೇ ಅಲ್ವಾ, ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲ ಟೈಪ್ ಮಾಡ್ಕೊಂತ ಹೋಗ್ತೀನ, ಹೀಗೆ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕು ಅದೆಲ್ಲ ಹೀಗೆ ಮಾಡ್ಕೊಂತ ಹೋಗಲ್ಲ. ನಾನು ನಂದೆಲ್ಲ ಕಾಂಟೆಂಟ್ ನನ್ನ ವಿಡಿಯೋನಲ್ಲೇ ಇದೆ, ಅದಕ್ಕೆ ಇಲ್ಲಿ ನಾನೇನ್ ಜಾಸ್ತಿ ಕವರ್ ಮಾಡಲ್ಲ. ಓಕೆ, ದಟ್ಸ್ ದ ಥಿಂಗ್. ಅಂಡ್ ಅದು ಪ್ರಾಸೆಸ್ ಆಗ್ತದೆ, ಪ್ರಾಸೆಸಿಂಗ್ ವಿಡಿಯೋ ಅಂತ ಬರ್ತದೆ. ಆ ಪ್ರಾಸೆಸ್ ಆದ ತಕ್ಷಣ ನಿಮ್ಗೆ ಟೈಮ್ ಬರುತ್ತೆ, ವಿಡಿಯೋ ಟೋಟಲ್ ಟೈಮ್ ಬರುತ್ತೆ, ಹಾಗೆ ಅರ್ಥ ಆಗತ್ತೆ ನಿಮ್ಗೆ ಅದು ಕಂಪ್ಲೀಟ್ ಆಯ್ತು ಅಂತ. ಸೊ ನೆಕ್ಸ್ಟ್ ಪ್ಲೇ ಲಿಸ್ಟ್ ನೀವು ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ಇಲ್ಲಿ ಲಿಸ್ಟ್ ಆಫ್ ಪ್ಲೇ ಲಿಸ್ಟ್ ಬರುತ್ತೆ, ಅಲ್ಲಿ ಪ್ಲೇ ಲಿಸ್ಟ್ ನೀವು ಚೂಸ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಟ್ಯುಟೋರಿಯಲ್ ಅಂತ ಚೂಸ್ ಮಾಡ್ಕೊಂಡು ಡನ್ ಅಂತ ನಾ ಕ್ಲಿಕ್ ಮಾಡಿದ್ರೆ ಆ ಪ್ಲೇ ಲಿಸ್ಟ್ ಕೂಡ ಹೋಗುತ್ತೆ, ನಾರ್ಮಲ್ ಆಗಿ ಕಾಣಿಸುತ್ತೆ ಅಂಡ್ ಆ ಪ್ಲೇ ಲಿಸ್ಟ್ ಹೋಗುತ್ತೆ. ಅದಲ್ಲಂಗೆ ನ್ಯೂ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಂತೆ ಅದೇ ಆಪ್ಷನ್ ಕೊಟ್ರೆ ನ್ಯೂ ಪ್ಲೇ ಲಿಸ್ಟ್ ಅಂತ ಕ್ಲಿಕ್ ಮಾಡಿ ಹೊಸ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಅಂಬೋದು ಒಂದು ಪ್ಲೇ ಲಿಸ್ಟ್ ನನ್ನ ಹತ್ರ ಇಲ್ಲ ಅಂತ ಅನ್ಕೊಂಡ್ರೆ ಸೋಷಿಯಲ್ ಮೀಡಿಯಾ ಅಂತ ಪ್ಲೇ ಲಿಸ್ಟ್ ಇಲ್ಲೇ ಕ್ರಿಯೇಟ್ ಮಾಡ್ಬೋದು. ಓಕೆ, ಇಲ್ಲಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿ ಕ್ರಿಯೇಟ್ ಆಗ್ಬಿಡುತ್ತೆ. ಇಲ್ಲಂಗಿದ್ರೆ ಕೂಡ ಹಾಗೆ ಕ್ರಿಯೇಟ್ ಮಾಡ್ಕೋಬೇಕಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಾಯ್ತು. ಸೊ ಇಲ್ಲಿ ನೋಡಿದ್ರೆ ಪ್ರಾಸೆಸಿಂಗ್ ವಿಡಿಯೋ ಅಂತ ಹೋಗಿ ಟೈಮ್ ಬಂತು, ಎಷ್ಟು ಟೈಮ್ ಅಂತ ಆಯ್ತು. ಸೊ ಇಟ್ ಮೀನ್ಸ್ ದಟ್ ಯುವರ್ ವಿಡಿಯೋ ಇಸ್ ರೆಡಿ ಟು ಗೆಟ್ ಅಪ್ಲೋಡೆಡ್. ನೆಕ್ಸ್ಟ್ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಅದು ಸೆಲೆಕ್ಟ್ ಮಾಡೋಣ. ಓಕೆ, ಸೊ ಸ್ವಲ್ಪ ಇಲ್ಲಿ ಇದು ಬಂದು ಸ್ವಲ್ಪ ರೀಸೆಂಟ್ ಅನ್ನೇ ಮಾಡಿದ್ದಾರೆ. ಕಾಂಟೆಂಟ್ ಕಿಡ್ಸ್ ನೋಡ್ಬೋದಾ ಇಲ್ಲವಾ ಅಂತ ಇರತ್ತಲ್ವಾ. ಸೊ ಏಜ್ ರಿಸ್ಟ್ರಿಕ್ಷನ್ಸ್ ಏನನ್ನ ಇದ್ರೆ ನೀವೇನ ರೆಸ್ಟ್ರಿಕ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು. ಓಕೆ, ಓಕೆ, ಓನ್ಲಿ ಕಿಡ್ಸ್ಗೆ ತೋರಿಸ್ಬೇಕಾ ವಿಡಿಯೋ ಹಾಗೇನಿಲ್ಲ. ನೋ, ಇಟ್ಸ್ ನಾಟ್ ಪರ್ಟಿಕ್ಯುಲರ್ಲಿ ಮೇಡ್ ಫಾರ್ ಕಿಡ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಬಿಕಾಸ್ ಯಾರಾದ್ರೂ ನೋಡ್ಬೋದು. ಇದು ಕೆಳಗಡೆ ಮೋರ್ ಆಪ್ಷನ್ಸ್ ಕ್ಲಿಕ್ ಮಾಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ಟ್ಯಾಗ್ಸ್ ಆರ್ ನಥಿಂಗ್ ಬಟ್ ಇವಾಗ ನಿಮ್ಗೆ ಹ್ಯಾಶ್ ಟ್ಯಾಗ್ಸ್ ಹೇಗೋ ಇನ್ಸ್ಟಾಗ್ರಾಮ್ಲಿ ಇದು ಹಾಗೆ ಟ್ರೆಂಡಿಂಗ್ ಕೀವರ್ಡ್ಸ್. ಅಗೇನ್ ಇಲ್ಲಿ ಕೂಡ ಅದೇ ಕೀವರ್ಡ್ಸ್ ಯೂಸ್ ಮಾಡ್ಬೇಕು ಅಂಡ್ ಸ್ವಲ್ಪ ಸಜೆಷನ್ಸ್ ಅವರೇ ಕೊಡ್ತಾರೆ. ಆರ್ ಫಾರ್ ಎಕ್ಸಾಂಪಲ್ ನಾ ಇನ್ಸ್ಟಾಗ್ರಾಮ್ ಅಂತ ಟೈಪ್ ಮಾಡಿದ್ನಿ, ನೋಡೋಣ, ಇಟ್ ವಿಲ್ sometimes give you suggestions. Okay, for example ಇನ್ಸ್ಟಾಗ್ರಾಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಅಷ್ಟೇ, ಆದ್ಮೇಲೆ ಸಜೆಷನ್ಸ್ ತೋರಿಸುತ್ತೆ. ನೋಡೋಣ, ಕ್ಲಿಕ್ ಮಾಡಿ ಕಾಮಾ ಪ್ರೆಸ್ ಮಾಡಿದ್ರೆ ಅದೊಂದು ಟ್ಯಾಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಟ್ಯಾಗ್ ಕಾಮಾ ಕೊಡ್ಬೇಕು, ಸ್ಪೇಸ್ ಏನ್ ಕೊಡ್ಬೇಕಾದ ಅವಸರ ಇಲ್ಲ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಹ್ಯಾಶ್ ಟ್ಯಾಗ್ಸ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, ಕಾಮಾ ಅದೊಂದು ಟ್ಯಾಗ್ ಆಗ್ಬಿಡ್ತು. ಆಕ್ಚುಲಿ ಅವರೇ ಸಜೆಸ್ಟ್ ಮಾಡ್ತಾರೆ, ಯಾಕೋ ಬರ್ತಾ ಇಲ್ಲ. ಅದು ಡೋಂಟ್ ವರಿ, ಅಂದ್ರೆ ಸ್ವಲ್ಪ ಜನಕ್ಕೆ ಬರುತ್ತೆ, ಸ್ವಲ್ಪ ಜನಕ್ಕೆ ಬರಲ್ಲ ಅಂತ ಹಾಗೇನಿಲ್ಲ. ಕಂಪಲ್ಸರಿ ಡೆಫಿನೆಟ್ ಅವ್ರು ಸಜೆಷನ್ಸ್ ತೋರಿಸ್ತಾರೆ. ಬಟ್ ಮೇ ಬಿ ನಂದು ಸ್ವಲ್ಪ ಸ್ಲೋ ಆಗಿರ್ಬೋದು, ವೈಫೈ ಅಲ್ಲಿ ಮೇ ಬಿ ಸ್ಲೋ ಆಗಿರ್ಬೋದು, ಡೋಂಟ್ ವರಿ. ಬಟ್ ಡೆಫಿನೆಟ್ ಬರುತ್ತೆ. ಹೌ ಟು ಕ್ರಿಯೇಟ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್, ವಾಟ್ ಎವರ್. ಓಕೆ, ಯಾವ್ದಾದ್ರು ಆದ ತಕ್ಷಣ ಕಾಮಾ ಕ್ಲಿಕ್ ಮಾಡಿ, ಸ್ಪೇಸ್ ಏನ್ ಕ್ಲಿಕ್ ಮಾಡಬೇಡಿ. ಈ ತರ 500 ಟ್ಯಾಗ್ಸ್ ಯೂಸ್ ಮಾಡ್ಬೋದು. ಅದು ನಿಮ್ಗೆ ಲಿಟ್ರಲ್ ಎಷ್ಟು ಬೆನಿಫಿಟ್ ಆಗುತ್ತೆ ಅಂದ್ರೆ ಅಷ್ಟು ಬೆನಿಫಿಟ್ ಆಗುತ್ತೆ. ಅಂದ್ರೆ ಅದಕ್ಕೆ ಅರ್ಥ ಏನಂದ್ರೆ 500 ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ತಿರಲ್ವಾ ನೀವು, ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಕ್ಯಾರೆಕ್ಟರ್ಸ್. ಓಕೆ, ಸೊ ಕ್ಯಾರೆಕ್ಟರ್ಸ್ 500 ಕ್ಯಾರೆಕ್ಟರ್ಸ್ ಅಂದ್ರೆ ಎಷ್ಟು ಹ್ಯಾಶ್ ಟ್ಯಾಗ್ಸ್ ಬರ್ತೋ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಬಟ್ think that if for each and every keyword that you type ನಿಮ್ದು ಅಪಿಯರ್ ಆಗ್ಬೇಕು ಅಂತ ನೀವು ಕೊಡ್ತಾ ಇದ್ರಿ. ಸೊ ಡೋಂಟ್ ಯು ಥಿಂಕ್ ನೀವು ಒಂದು ಅಟ್ ಲೀಸ್ಟ್ 10-20 ಕೊಟ್ರೆ
ಒಂದದಕ್ಕನ್ನ ನಿಮ್ಗೆ ಕಾಣ್ಸಂಗ್ ಹೋಗಲ್ಲ. ಅಂಡ್ ಕಂಟಿನ್ಯೂಸ್ ನೀವು ನಿಮ್ ವೆಬ್ಸೈಟ್ಸ್ಗೆ ನೀವು ನಿಮ್ ಯೂಟ್ಯೂಬ್ ವಿಡಿಯೋಸ್ಗೆ ನೀವು ಕೊಡ್ತಾ ಇದ್ರೆ ಹ್ಯಾಶ್ ಟ್ಯಾಗ್ಸ್, ಖಂಡಿತವಾ ಒಂದು ಕಡೆ ನೀವು ಟ್ರೆಂಡಿಂಗ್ ಆಗ್ತೀರಿ. ಅಂಡ್ ಗುರ್ತಿಟ್ಕೊಳ್ರಿ, ಇದು ಸೇಮ್ ಇನ್ಸ್ಟಾಗ್ರಾಮ್ ತರನೇ ಇದು ಬಂದು ಜನರಲ್ ಟಾಪಿಕ್ ಗೆ ತಕ್ಕಂಗೆ ಸ್ವಲ್ಪ ಇರ್ಬೇಕು, ಸ್ವಲ್ಪ ನಿಮ್ ಚಾನೆಲ್ಗೆ ತಕ್ಕಂಗೆ. ಅಂದ್ರೆ ನೀವು ಪರ್ಟಿಕ್ಯುಲರ್, ನಾನ್ ಲಾಸ್ಟ್ ಟೈಮ್ ಹೇಳಿದ್ದಂಗೆ ಇನ್ಸ್ಟಾಗ್ರಾಮ್ಲಿ ಫಾರ್ ಎಕ್ಸಾಂಪಲ್ ಮಧು ಅವ್ರು ಮಾಡ್ಕೊಂತ ಇದ್ದಾರೆ ಪ್ರಾಪರ್ಟಿ ಮ್ಯಾಪ್ಸ್ ಅಂತ. ಸೊ ನೀವು ಹ್ಯಾಶ್ ಟ್ಯಾಗ್ ಇನ್ಸ್ಟಾಗ್ರಾಮ್, ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಆನ್ ಇನ್ಸ್ಟಾಗ್ರಾಮ್, ಹ್ಯಾಶ್ ಟ್ಯಾಗ್ ರಿಯಲ್ ಎಸ್ಟೇಟ್ ಆ ತರ ಎಲ್ಲ ಕ್ರಿಯೇಟ್ ಮಾಡ್ಕೋಬಹುದು. ಬಟ್ ನಿಮ್ಗೆ ನಿಮ್ ಬಿಸ್ನೆಸ್ಗೆ ಅಂತ ಪರ್ಟಿಕ್ಯುಲರ್ ಹ್ಯಾಶ್ ಟ್ಯಾಗ್ಸ್ ಕ್ರಿಯೇಟ್ ಮಾಡ್ಕೊಳ್ರಿ, ರೈಟ್? ಓಕೆ, ಲೈಕ್ ಇವಾಗ ಹ್ಯಾಶ್ ಟ್ಯಾಗ್ ಪ್ರಾಪರ್ಟಿ ಮ್ಯಾಪ್ಸ್ ಅಂತ ಹೇಳಿ, ಆದ್ಮೇಲೆ ಇನ್ನೇನನ್ನ ಪ್ರಾಪರ್ಟಿ ಅಂಡರ್ಸ್ಕೋರ್ ಬ್ಯಾಂಗ್ಳೂರ್, ಇದು ಫಾರ್ ಎಕ್ಸಾಂಪಲ್ ನಿಮ್ದೇ ಆಗಿರ್ಬೇಕು. ಓಕೆ, ಪ್ರಾಪರ್ಟಿ ಅಂಡರ್ಸ್ಕೋರ್ ಬೇಡ, ಇಲ್ಲಾಂದ್ರೆ ಪ್ರಾಪರ್ಟಿ ಮ್ಯಾಪ್ಸ್ ಬ್ಯಾಂಗ್ಳೂರ್. ಓಕೆ, ಈ ತರ ಎರಡು ಹ್ಯಾಶ್ ಟ್ಯಾಗ್ಸ್ ಇದ್ರು ಪರವಾಗಿಲ್ಲ, ಇಲ್ಲ 3 ಇದ್ರೆ ಕ್ರಿಯೇಟ್ ಮಾಡ್ಕೊಳ್ರಿ, ಬೀಟ್ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್. ಓಕೆ, ಯೂಟ್ಯೂಬ್ ಬೇಕಾದ್ರೆ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ ಇಷ್ಟ, ಬಟ್ ನಾನ್ ಸಜೆಷನ್ ಮಾಡ್ಕೊಳ್ರಿ ಅಂತ. ಯಾಕಂದ್ರೆ ಆ ತರ ಮಾಡಿದ್ರೆ ಫ್ಯೂಚರ್ ನಲ್ಲಿ ಯಾರನ್ನ ಈ ತರ ಪ್ರಾಪರ್ಟಿ ಮ್ಯಾಪ್ ಅಂತ ಸರ್ಚ್ ಮಾಡಿದ್ರೆ ನಿಮ್ ವಿಡಿಯೋಸೇ ಬರುತ್ತೆ ಫಾಸ್ಟ್. ಓಕೆ, ಸೊ ಆ ತರ ಮಾಡ್ಕೊಂಡ್ರೆ ಇಟ್ಸ್ ಲೈಕ್ ಆಲ್ವೇಸ್ ಬೆಟರ್. ಇದೆಲ್ಲ ಯೂಟ್ಯೂಬ್ ಅಲ್ಗಾರಿದಮ್ ನ ಹಿಟ್ ಮಾಡ್ಲಕ್ಕೆ. ಆದ್ಮೇಲೆ ಲ್ಯಾಂಗ್ವೇಜ್ ಪರ್ಟಿಕ್ಯುಲರ್ ಆಗಿ ಅದನ್ನ ಲ್ಯಾಂಗ್ವೇಜ್ ನೀವು ಹೇಳ್ತಾ ಇರ್ತೀರಾ ಅಂಬೋದು ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಓಕೆ, ಅಂಡ್ ಕ್ಯಾಪ್ಷನ್ ಸರ್ಟಿಫಿಕೇಶನ್, ಇದು ಸ್ವಲ್ಪ ಲೈಸೆನ್ಸ್ ತರ. This content has only aired on television in the US without captions. This content has never aired on. It's all related to US today, so I don't think you have to worry. Recording date and session ನೀವು ಮೆನ್ಷನ್ ಮಾಡ್ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ಇದ್ರೆ ಅವಸರ ಇಲ್ಲ. ವಿಡಿಯೋ ಲೊಕೇಶನ್ ಟೈಪ್ ಮಾಡೋದು, ರೈಟ್? ಓಕೆ, ಅಂಡ್ ಇದು ಕ್ಯಾಟಗರಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಎಜುಕೇಶನ್ ಟೈಪಾ, ಇಲ್ಲ ಅಂದ್ರೆ ಕಾಮಿಡಿಯಾ, ಇಲ್ಲ ಸ್ಪೋರ್ಟ್ಸ್, ಈ ತರ ನೀವು ಕ್ಯಾಟಗರೈಸೇಷನ್ ಡೆಫಿನೆಟ್ ಆಗಿ ಚೂಸ್ ಮಾಡಿ. ಓಕೆ, ಬಿಕಾಸ್ ಹೇಳಕ್ ಆಗಲ್ಲ, ವಿ ಡೋಂಟ್ ನೋ ವೇರ್ ಇಟ್ ವಿಲ್ ಬಿ ಫೈನ್ ಫಾರ್ ಯು. ಅಂಡ್ ಇಲ್ಲಿ ನೋಡಿದ್ರೆ ಕಾಮೆಂಟ್ಸ್ ಅಂಡ್ ರೇಟಿಂಗ್ಸ್ ಇರುತ್ತಲ್ವಾ, ಎಲ್ಲ ಕಾಮೆಂಟ್ಸ್ ತೋರಿಸ್ಬೇಕಾ? ಓಕೆ, ಹೋಲ್ಡ್ ಪೊಟೆನ್ಶಿಯಲಿ ಇನ್ಅಪ್ರೋಪ್ರಿಯೇಟ್ ಕಾಮೆಂಟ್ಸ್ ಅಂದ್ರೆ ಸ್ವಲ್ಪ ಕಾಮೆಂಟ್ಸ್ ಮೇ ಬಿ ನಿಮ್ಗೆ ಸೂಟ್ ಅಂದ್ರೆ ನಿಮ್ ಇದಕ್ಕೆ ಕರೆಕ್ಟ್ ಆಗಿರಲ್ಲ, ಅವ್ರು ಏನೇನೋ ಟೈಪ್ ಮಾಡೋದು. ಸೊ ಅದು ನಿಮ್ಗೆ ಗೊತ್ತಿರಲ್ಲ, ನೀವು ಚೆಕ್ ಮಾಡಕ್ಕೆ ಮುಂಚೆನೆ ಅಲ್ಲಿ ಏನೇನೋ ಇರುತ್ತೆ. ಸೊ ನಿಮ್ಗೆ ಪ್ರಾಬ್ಲಮ್ ಆಗತ್ತಲ್ವಾ ಎಟ್ ದ ಎಂಡ್. ಸೊ ಸ್ವಲ್ಪ ಯೂಟ್ಯೂಬ್ ಅಲ್ಗಾರಿದಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಕಾಮೆಂಟ್ಸ್ ನ ಹೋಲ್ಡ್ ಮಾಡುತ್ತೆ ಬಿಫೋರ್ ಪೋಸ್ಟಿಂಗ್ ಇಟ್. ಸೊ ಆ ತರ ಮಾಡ್ಕೋಬಹುದು. ಹೋಲ್ಡ್ ಆಲ್ ಕಾಮೆಂಟ್ಸ್ ಫಾರ್ ರಿವ್ಯೂ, ಯಾವ ಕಾಮೆಂಟ್ಸ್ ಪೋಸ್ಟ್ ಮಾಡ್ಬೇಡ ವಿತೌಟ್ ಮೈ ಪರ್ಮಿಷನ್ ತರ ಇವು. ಡಿಸೇಬಲ್ ಕಾಮೆಂಟ್ಸ್ ಅಂದ್ರೆ ಕಂಪ್ಲೀಟ್ ಕಾಮೆಂಟ್ಸೇ ಬೇಡ ಅಂತ ಇಟ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಯು ಅಲವ್ ಆಲ್ ಕಾಮೆಂಟ್ಸ್, ಸಾರ್ಟ್ ಬೈ ಟಾಪ್ ಆನ್ ನ್ಯೂಯೆಸ್ಟ್, ಅಂದ್ರೆ ಯಾರು ಇವಾಗ ಹೊಸ ಕಾಮೆಂಟ್ ಯಾವ್ದಿದೋ ಅದು ಫಸ್ಟ್ ಅಪಿಯರ್ ಆಗ್ಬೇಕಂದ್ರೆ ನ್ಯೂಯೆಸ್ಟ್, ಇಲ್ಲ ಹಂಗಿದ್ರೆ ನಾರ್ಮಲ್ ಟಾಪ್ ಅಂದ್ರೆ ಡಿಪೆಂಡ್ಸ್ ಅಷ್ಟೇ. ಮೇ ಬಿ ಲಾಸ್ಟ್ ಒನ್ ವಿಲ್ ಬಿ ಕಮಿಂಗ್ ಇನ್ ದ ಫಸ್ಟ್. ಓಕೆ, ಸೊ ಶೋ ಹೌ ಮೆನಿ ವ್ಯೂವರ್ಸ್ ಲೈಕ್ ಅಂಡ್ ಡಿಸ್ಲೈಕ್ ದ ವಿಡಿಯೋ, ಬರೋವ್ರಿಗೆ ಕಾಣ್ಸಕ್ಕೆ ಇದು. ಓಕೆ, ಬರೋವ್ರಿಗೆ ಎಷ್ಟು ಈ ವಿಡಿಯೋನ ಯಾರು ಲೈಕ್ ಮಾಡಿದ್ದಾರೆ ಏನು ಅಂತ ಕಾಣ್ಸಕ್ಕೆ. ಸೊ ದೀಸ್ ಆರ್ ಸರ್ಟನ್ ಥಿಂಗ್ಸ್ ನೀವು ಫಸ್ಟ್ ಪೇಜ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿತ್ತು. ನೆಕ್ಸ್ಟ್ ನಾವು ಇವೆಲ್ಲ ಆಗಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ರೆ ಇದು ಇನ್ನೂ ಇಂಪಾರ್ಟೆಂಟ್ ಥಿಂಗ್, ಅಂದ್ರೆ ಇದು ನಿಮ್ ಬೂಸ್ಟ್ ಮಾಡಕ್ಕೆ ನಿಮ್ ಚಾನೆಲ್ ನ ಎಂಡ್ ಸ್ಕ್ರೀನ್ ಅಂತಾರೆ. ಅಂದ್ರೆ ಏನೋ ನೋಡೋಣ, ಆಡ್ ಅಂತ ಕ್ಲಿಕ್ ಮಾಡಿದ್ರಿ. ಓಕೆ, ನೀವು ಯಾವ್ದನ್ನ ವಿಡಿಯೋ ಅಪ್ಲೋಡ್ ನೋಡ್ತಾ ಇದ್ರೆ ಲಾಸ್ಟ್ ಒಂದು 10 ಸೆಕೆಂಡ್ಸ್ 10 ಸೆಕೆಂಡ್ಸ್ ಆಗಿದ್ದಾವಾಗ ನಿಮ್ಗೆ ಈ ತರ ಕಾಣಿಸುತ್ತೆ. ಏನ್ ಕಾಣಿಸುತ್ತೆ ಅಂದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಲಕ್ಕೆ ಒಂದು ಆಪ್ಷನ್, ಆರ್ ಪಕ್ಕಗೆ ಏನೊಂದು ವಿಡಿಯೋ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಕ್ಕೆ ಒಂದು ಆಪ್ಷನ್ ಅಲ್ಲಿ, ಒಂದು ವಿಡಿಯೋ ಕಾಂಬಿನೇಷನ್ ಅಲ್ಲಿ. ಓಕೆ, ಆ ತರ ಕಾಣಿಸುತ್ತೆ. ಇಲ್ಲಂಗಿದ್ರೆ ಈ ತರ 2 ವಿಡಿಯೋಸ್ ಸಬ್ಸ್ಕ್ರೈಬ್ ಆಪ್ಷನ್ ಏನ್ ತೋರಿಸ್ಲಂಗೆ 2 ವಿಡಿಯೋಸ್, ಇನ್ನೊಂದು 2 ವಿಡಿಯೋಸ್ ಸಜೆಸ್ಟ್ ಮಾಡ್ತಾ ಇದ್ರೆ ನೀವು. ಅಂದ್ರೆ ನಾವ್ ನೋಡೋಣ ಫಾರ್ ಎಕ್ಸಾಂಪಲ್ ಯಾರ್ದನ್ನ ಕಾಣಿಸುತ್ತಾ ಅಂತ ಹೇಳಿ ನಾವ್ ಟ್ರೈ ಮಾಡೋಣ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಯಾವ್ದೋ ಒಂದು ಓಪನ್ ಮಾಡ್ತೀನಿ, 1 ಸೆಕೆಂಡ್. ಓಕೆ, ಫಾರ್ ಎಕ್ಸಾಂಪಲ್ ಇದಲ್ವಾ, ಇದೇ ನಾನು ಓಪನ್ ಮಾಡ್ತಾ ಇದ್ದೀನಿ. ಓಕೆ,
ಇವ್ದು ಓಪನ್ ಮಾಡಿ ನಾನು ಲಾಸ್ಟ್ ವರೆಗೆ ಐ ಗೆಟ್ ದೆಮ್. ಐ ಥಿಂಕ್ ಇವಾಗ ಆಡ್ ಪ್ಲೇ ಆಗ್ತಾ ಇದೆ. ಸೊ ಲಾಸ್ಟ್ ವರೆಗೆ ನಾವು ತಗೊಂಡ್ ಬಂದ್ಮೇಲೆ ಕಾಣಿಸ್ತದ ಇಲ್ಲವಾ ಅವ್ರಿಗೆ ಈ ತರ ಎಂಡ್ ಕಾರ್ಡ್ಸ್ ಅವ್ರು ಇಟ್ಕೊಂಡಾರ ಇಲ್ಲವಾ ಅಂತ ನಾವು ನೋಡ್ಬೇಕು. ಓಕೆ, ಮೋಸ್ಟ್ಲಿ ಅದು ಲಾಸ್ಟ್ಲೇ ಇರುತ್ತೆ. ಓಕೆ, ಲೆಟ್ಸ್ ಅಬ್ಸರ್ವ್ ಅವ್ರು ಇಟ್ಟಾರ ಇಲ್ವಾ ನೋಡೋಣ. ನಾವು ಇಟ್ರೆ ನಮ್ಗೆ ನಾನ್ ನಿಮ್ಗೆ ತೋರ್ಸಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೋಡೋಣ. 42 ಸೆಕೆಂಡ್ಸ್ ಆಕ್ಚುಲ, ಬಟ್ ಇನ್ನು 32 ಸೆಕೆಂಡ್ ಇಲ್ಲಿ ನೋಡ್ತೀರಾ ಕಾಣಿಸ್ತಾ ಇದ್ದಾ? ಸೊ ಅವರು ನೆಕ್ಸ್ಟ್ 2 ವಿಡಿಯೋಸ್ ಅವ್ರದ್ದು ಪಬ್ಲಿಸಿಟಿ ಮಾಡ್ಕೊಂತ ಇದ್ದಾರೆ. ನೆಕ್ಸ್ಟ್ 2 ವಿಡಿಯೋಸ್ ಇದಿದೆ, ನಿಮ್ಗೆ ಬೇಕಾದ್ರೆ ಅದನ್ನ ನೋಡಿ ಅಂತ ಇಲ್ಲಿ ಸಬ್ಸ್ಕ್ರೈಬ್ ಆಪ್ಷನ್ ಇಟ್ಕೊಂತ ಇದ್ದಾರೆ. ಈ ತರ ಇಟ್ಕೋಬಹುದು, ಇಲ್ಲಾಂದ್ರೆ ಓನ್ಲಿ ಈ 2 ವಿಡಿಯೋಸ್ ಸಜೆಸ್ಟ್ ಮಾಡಂಗೆ ಇಟ್ಕೋಬಹುದು ನೀವು. ಓಕೆ, ಸೊ ನಾನೇನ್ ಮಾಡ್ತಾ ಇದ್ನಂದ್ರೆ ಈ ತರ ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ, ಒಂದು ಪ್ಲೇ ಲಿಸ್ಟ್, ಒಂದು ಸಬ್ಸ್ಕ್ರೈಬ್ ಬಟನ್ 3 ಇಟ್ಕೋಬಹುದು ಅಂತ. ಓಕೆ, ಸ್ವಲ್ಪ ಜನ ನೀವ್ ಏನ್ ಇಷ್ಟ ಪಡ್ತಿರೋ ನಿಮ್ ಇಷ್ಟ. ಓಕೆ, ಫಸ್ಟ್ ಫಾರ್ ಎಕ್ಸಾಂಪಲ್ ನಾನು 1 ವಿಡಿಯೋ 1 ಸಬ್ಸ್ಕ್ರೈಬ್ ಬಟನ್ ಬೇಕು ನಂಗೆ ಅಂತ ನಾನು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಲಾಸ್ಟ್ ಇಲ್ಲಿ ನೋಡ್ರಿ 56 ಮಿನಿಟ್ಸ್ಗೆ ಎಂಡ್ ಆಯ್ತು. 56 ಮಿನಿಟ್ಸ್ 23 ಸೆಕೆಂಡ್ಸ್ಗೆ ಇಲ್ಲಿ ಇವ್ರು ಏನಂತಂದ್ರೆ 56 ಮಿನಿಟ್ಸ್ 3 ಸೆಕೆಂಡ್ಸ್ ಇಂದ 23 ಸೆಕೆಂಡ್ಸ್ ಅಂದ್ರೆ ಟೋಟಲ್ 20 ಸೆಕೆಂಡ್ಸ್ ತೋರಿಸ್ತೀವಿ ನಾವು ಲಾಸ್ಟ್ಲಿ ಅಂತ. ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು ನಿಮ್ ಇಷ್ಟ. 5 ಸೆಕೆಂಡ್ಸ್ 2 ಸೆಕೆಂಡ್ಸ್ 1 ಸೆಕೆಂಡ್ ನಿಮ್ ಇಷ್ಟ. ಅದು ಆತರ ನೀವು ಟೈಮಿಂಗ್ಸ್ ಚೂಸ್ ಮಾಡ್ಕೊಂಡು ಓಕೆ, ಇಲ್ಲಿ ಇದಿದಲ್ವಾ ಈ ವಿಡಿಯೋ ಬಂದು ಅದೇ ಅವರೇ ಸಜೆಸ್ಟ್ ಮಾಡ್ತಾರೆ. ನೀವ್ ಏನ್ ಚೂಸ್ ಮಾಡ್ಕೊಳ್ಳಂಗಿದ್ರೆ ನಿಮ್ದ್ರೊಳಗೆ ಬೆಸ್ಟ್ ಸಜೆಷನ್ ಮಾಡ್ತಾರೆ. ಇಲ್ಲ ಇದ್ರೆ ಬೆಸ್ಟ್ ಫಾರ್ ವ್ಯೂ ಅಲವ್ ಯೂಟ್ಯೂಬ್ ಚಾನಲ್ ಟು ಸೆಲೆಕ್ಟ್ ಅ ವಿಡಿಯೋ ಫ್ರಮ್ ಯುವರ್ ಚಾನಲ್ ಟು ಬೆಸ್ಟ್ ಸೂಟ್ ದ ವ್ಯೂವರ್ಗೆ ಏನ್ ಸೂಟಬಲ್ ಅವರೇ ನೋಡ್ತಾರಂತೆ. ಇಲ್ಲಂಗಿದ್ರೆ ರೀಸೆಂಟ್ ಅಪ್ಲೋಡ್ ಮಾಡಿದ್ದು ತೋರ್ಸಿ ಅಂತ ನೀವು ಹೇಳ್ತಾ ಇದ್ರಿ. ಇಲ್ಲಾಂದ್ರೆ ಚೂಸ್ ಸ್ಪೆಸಿಫಿಕ್ ವಿಡಿಯೋ, ಪರ್ಟಿಕ್ಯುಲರ್ ಒಂದು ವಿಡಿಯೋ ನೀವು ಚೂಸ್ ಮಾಡ್ಬೋದು ನಿಮ್. ಸೊ ಆ ತರ ಕೂಡ ಚೂಸ್ ಮಾಡ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೌ ಟು ಸೊ ದಿಸ್ ವಾಟ್ ಎವರ್ ಸೋಷಿಯಲ್ ಮೀಡಿಯಾ ಇಂಟ್ರೊಡಕ್ಷನ್ ಅಂತ ಒಂದು ಇದೆ, ಅದು ಕ್ಲಿಕ್ ಮಾಡಿದ್ರೆ ಅದ್ ಮೇಲ್ಗಡೆ ಅಷ್ಟೇ ಇದು ಇಲ್ಲಿ ಬಂದ್ಬಿಡತ್ತೆ. ಸಬ್ಸ್ಕ್ರೈಬ್ ಬಟನ್ ಆಟೋಮೆಟಿಕ್ ಡಿಫಾಲ್ಟ್ ಅವರೇ ಕೊಡ್ತಾರೆ. ಓಕೆ, ನಿಮ್ ಲೋಗೋ ಇಟ್ಬಿಟ್ಟು ಅವರೇ ಕೊಡ್ತಾರೆ. ಈ ತರ ನೀವು ಕೊಡೋದು ಇಸ್ ಲೈಕ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದು ಬಂದು ಯು ಜಸ್ಟ್ ಇದು ನೀವು ಇಲ್ಲಿ ಏನ್ ರಾಂಗ್ ಮಾಡ್ತಾ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ರಿ, ಬರೋವ್ರಿಗೆ ನೀವು ಇನ್ನು ಸಜೆಸ್ಟ್ ಮಾಡ್ತಾ ಇದ್ರಿ ನಿಮ್ ವಿಡಿಯೋಸ್ ನೋಡಕ್ಕೆ. ಇನ್ ಕೇಸ್ ಅವ್ರಿಗೆ ನಿಜವಾಗ್ಲೂ ಅದು ಎಲ್ಲಾನು ಯೂಸ್ ಆದ್ರೆ ಅಷ್ಟಕ್ ಮಿಂಚಿ ದೇ ವೋಂಟ್ ಗೆಟ್ ಬೆನಿಫಿಟೆಡ್ ಫ್ರಮ್ ಯುವರ್ ಚಾನೆಲ್ ಅಲ್ವಾ. ಸೊ ಆ ತರ ಹೀಗೆ ಯು ಕ್ಯಾನ್ ಚೂಸ್ ವಾಟ್ ಎವರ್ ಯು ವಾಂಟ್. ಯಾವ ತರನ ಫಾರ್ಮ್ಯಾಟ್ ನೀವು ಚೂಸ್ ಮಾಡ್ಕೊಂಡು ಕ್ಲಿಕ್ ಆನ್ ಸೇವ್ ಆಗ್ಬಿಡುತ್ತೆ. ಇವೆಲ್ಲ ಯಾಕೆ ಮಾಡ್ಬೇಕು ಅಂತ ಒಂದು ರೀಸನ್ ಇದೆ, ನಾನ್ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಆಡ್ ಕಾರ್ಡ್ಸ್. ಇದು ಕಾರ್ಡ್ಸ್ ಬಂದು ವೆರಿ ಕಾಮನ್ ಪೀಪಲ್ ಯೂಸ್. ಓಕೆ, ಇಲ್ಲಿ ಯಾವ ಟೈಮ್ಗೆ ಅಂದ್ರೆ ಆ ಟೈಮ್ಗೆ ನಿಮ್ಗೆ ಸ್ವಲ್ಪ ವಿಡಿಯೋಸ್ ಕಾಣಿಸುತ್ತೆ. ಇವ್ದು ಐ ಥಿಂಕ್ ಇವ್ದು ಕಾಣಿಸಿಲ್ಲ. ಐ ವಿಲ್ ಟ್ರೈ ಟು ಶೋ ಯು. ಓಕೆ, ಇಲ್ಲಾಗಿದ್ರೆ ನಾನು ಗೂಗಲ್ಗೆ ಹೋಗಿ ತೋರಿಸ್ತೀನಿ. ಬಿಕಾಸ್ ನಾವು ಯಾವ ಟೈಮ್ಗೆ ಎಲ್ಲಿ ಯಾರ್ದು ಕಾಣಿಸುತ್ತೆ ಅಂತ ನಾವು ಹುಡ್ಕೋದ್ಲೆ ಟೈಮ್ ಆಗ್ಬಿಡತ್ತೆ. ಓಕೆ, ಕಾರ್ಡ್ಸ್ ಆನ್ ಯೂಟ್ಯೂಬ್ ವಿಡಿಯೋಸ್ ಎಕ್ಸಾಂಪಲ್ ತೋರಿಸ್ತೀನಿ. ನೀವು ನೋಡೇ ಇರ್ತೀರಿ, ಬಟ್ ಸ್ಟಿಲ್ ಐ ವಾಂಟ್ ಟು ಶೋ ಯು. ಫಸ್ಟ್ ಇಮೇಜ್ ನೋಡಿ, ಇಲ್ಲಿ ನೋಡಿ ರೈಟ್ ಸೈಡ್ ಇದೆ ಡೌನ್ಲೋಡ್ ಮೈ ಫ್ರೀ ಇ ಬುಕ್ ಅಂತ. ದಿಸ್ ಇಸ್ ಕಾಲ್ಡ್ ಅ ಕಾರ್ಡ್. ಈ ಕಾರ್ಡ್ಲಿ ಏನಂದ್ರೆ ಅದು ಮಧ್ಯಗೆ ಬರ್ತಾ ಇರುತ್ತೆ. ಅಂದ್ರೆ ಜಸ್ಟ್ ಆಡಿಯನ್ಸ್ ಇಂಟಿಮೇಷನ್, ನೆಕ್ಸ್ಟ್ ನನ್ ವಿಡಿಯೋ ಇದು ಬೇಕಾದ್ರೆ ನೋಡಿ, ನೆಕ್ಸ್ಟ್ ನನ್ ವಿಡಿಯೋ ಇದು ಬೇಕಾದ್ರೆ ನೋಡಿ ಅಂತ ಹೇಳಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋಸ್. ಓಕೆ, ಈ ತರ ನಾನೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸಜೆಸ್ಟ್ ಮಾಡೋದ್ರಿಂದ ಬೆನಿಫಿಟ್ ಏನು ಅಂದ್ರೆ ಆಬ್ವಿಯಸ್ಲಿ ಅವ್ರ ಎಟ್ ದ ಎಂಡ್ ನಿಮ್ಮ ವಿಡಿಯೋ ನೋಡ್ತಾರೆ. ಓಕೆ, ಆ ವಿಡಿಯೋ ಗುರ್ತಿಟ್ಕೊಂಡು ನೋಡೋದು, ಇಲ್ಲದ ಕ್ಲಿಕ್ ಮಾಡಿ ನೋಡ್ಬೋದು. ಇಟ್ಸ್ ದೇರ್ ವಿಶ್. ಸೊ ಇಲ್ಲಿ ವಿಡಿಯೋ ಆರ್ ಪ್ಲೇ ಲಿಸ್ಟ್ ಇಡ್ಬೋದು, ಪ್ಲೇ ಲಿಸ್ಟ್ ನೋಡಿ ಅಂತ. ಇಲ್ಲದ ಚಾನೆಲ್ ನೀವು ಅದನ್ನ ಹೇಳ್ಬೇಕಂದ್ರೆ ಯು ಕ್ಯಾನ್ ಗಿವ್ ದ ಲಿಂಕ್ ಆಫ್ ದ ಚಾನೆಲ್. ಸೊ ಇಲ್ಲಿ ವಿಡಿಯೋ ನಾನು ಹೇಳ್ತೀನಿ. ಓಕೆ, ಸೊ ವಿಡಿಯೋ ಸೋಷಿಯಲ್ ಮೀಡಿಯಾ ಇಂಟ್ರೊಡಕ್ಷನ್ ಅಂಬೋ ವಿಡಿಯೋ ಅವ್ರಿಗೆ ಕಾಣಿಸ್ಬೇಕು ಅಂತ. ಅದೆಲ್ಲ ಎಲ್ಲಿ ಕಾಣಿಸ್ಬೇಕು, ಕೆಳಗಡೆ ನೀವು ಇದನ್ನ ಸ್ಕ್ರೋಲ್ ಮಾಡಿ ಇಡಿ ಅಷ್ಟೇ. ನೀವು ಇಲ್ಲಿ ಸ್ಕ್ರೋಲ್ ಮಾಡಿ ಇಲ್ಲಿ ಫಾರ್ ಎಕ್ಸಾಂಪಲ್ 2 minutes 28 seconds ಅಂತ ತೋರಿಸ್ತದಲ್ವಾ, 2 minutes 28 seconds ಹತ್ರ ನಂದು ಫಸ್ಟ್ ವಿಡಿಯೋ ಸ್ಟಾರ್ಟಿಂಗ್ ನಲ್ಲಿ ಹೀಗೆ ಕಾಣಿಸುತ್ತೆ. ಇಂಟ್ರೊಡಕ್ಷನ್ ಇದು ಈ ತರ ಕಾಣಿಸುತ್ತೆ, ಅವರೇ ತೋರಿಸ್ತಾ ಇದ್ದಾರೆ.
ಅಂಡ್ ನಿಮ್ಗೆ ಎಷ್ಟು ಬೇಕಾದ್ರೆ ಅಷ್ಟು ಆಡ್ ಮಾಡ್ಕೊಬಹುದು. ಇಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 12th ಮಿನಿಟ್ಗೆ, ಸೊ 12th ಮಿನಿಟ್ಗೆ ಬಂದ ತಕ್ಷಣ ನಂಗೆ ಇನ್ನೊಂದು ವಿಡಿಯೋ ಕಾಣಿಸ್ಬೇಕು ಅಂದ್ರೆ ಅಲ್ಲಿ ಬಂದು ಇದು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಡ್ ಅ ಕಾರ್ಡ್. ಫಸ್ಟ್ ವಿಡಿಯೋ ಇಲ್ಲೇ ಆಡ್ ಮಾಡ್ಬಿಟ್ರೆ ಸೆಕೆಂಡ್ ವಿಡಿಯೋ ಬೇಕಾದ್ರೆ ಇಲ್ಲಿ ಓಪನ್ ಮಾಡಿ ಆಡ್ ಅ ಕಾರ್ಡ್ ನಿಮ್ ಇಷ್ಟ. ಮತ್ತ ಇಂಟ್ರೊಡಕ್ಷನ್ ಟು ಗೂಗಲ್ ಆಡ್ಸ್ ಅಂತ. ಸೊ ಆತರ ಅವ್ರು ಎಲ್ಲಾದ್ರೆ ಇಲ್ಲಿ ಬರ್ತಾರೋ 12 minutes 59 seconds ಗೆ ಬಂದಾಗ ಆ ವಿಡಿಯೋ ಕಾಣಿಸುತ್ತೆ. ಮತ್ತು ಇಲ್ಲೊಂದು ವಿಡಿಯೋ ಆತರ ಯು ಕ್ಯಾನ್ ಕೀಪ್ ಆನ್ ಸಜೆಸ್ಟಿಂಗ್ ದೆಮ್ ಸರ್ಟನ್ ವಿಡಿಯೋಸ್ ಫ್ರಮ್ ಯೋರ್ ಚಾನಲ್ ಆರ್ ಅದರ್ ವಾಟ್ ಎವರ್ ನಿಮ್ ಇಷ್ಟ. ಅದು ಚೂಸ್ ಮಾಡ್ಕೊಂಡು ಕ್ಲಿಕ್ ಆನ್ ಸೇವ್. ಸೊ ಇದಾದ ತಕ್ಷಣ ಈ ಎರಡು ಬಂದು ಇಟ್ಸ್ ಲೈಕ್ ತುಂಬಾ ಬೂಸ್ಟ್ ಅಪ್ ಮಾಡುತ್ತೆ ನಿಮ್ ಚಾನೆಲ್ ನ, ಬಿಕಾಸ್ ಯು ಆರ್ ಅಗೇನ್ ಅಂಡ್ ಅಗೇನ್ ಆಸ್ಕಿಂಗ್ ದೆಮ್ ಟು ಕಮ್ ಟು ಯುವರ್ ಚಾನೆಲ್. ಇಟ್ಸ್ ಲೈಕ್ ಇಂಟರ್ನಲ್ ಲಿಂಕ್ ಮಾಡ್ತಾನೇ ಇದ್ರಿ ನೀವು ನಿಮ್ ಚಾನೆಲ್ಗೆ ಬರಕ್ಕೆ. ಓಕೆ, ನೆಕ್ಸ್ಟ್ ಹೋಗಿ ಇದು ಚೂಸ್ ಮಾಡ್ಕೋಬಹುದು. ಪ್ರೈವೇಟ್ ಅಂತ ಒಂದು ಆಪ್ಷನ್ ಇದೆ. ಓನ್ಲಿ ಯು ಅಂಡ್ ಪೀಪಲ್ ಯು ಚೂಸ್ ಕ್ಯಾನ್ ವಾಚ್ ಯೋರ್ ವಿಡಿಯೋ. ಅರ್ಥ ಆಯ್ತಲ್ವಾ? ನಿಮ್ಗೆ ಬೇಕಾಯ್ತವ್ರೆ ನೀವು ಯಾರ್ಯಾರು ನೋಡ್ಬೇಕು ಅಂತ ನೀವು ಡಿಸೈಡ್ ಮಾಡ್ಬೋದು. ಅನ್ಲಿಸ್ಟೆಡ್ ಎನಿ ಒನ್ ವಿತ್ ಲಿಂಕ್ ನೀವು ಕ್ಲಿಕ್ ಮಾಡಿ ಅವ್ರಿಗೆ ಶೇರ್ ಮಾಡಿದ್ರೆ ಆ ಲಿಂಕ್ ಯೂಸ್ ಯಾರ್ಯಾರಿಗೆ ನೀವು ಕಳ್ಸಿರೋ ಆ ಲಿಂಕ್ ನ ಓಪನ್ ಮಾಡಿ ಮಾತ್ರನೇ ಅವ್ರು ನೋಡ್ಲಕ್ಕಾಗತ್ತೆ. ಪಬ್ಲಿಕ್ ಅಂದ್ರೆ ಆಸ್ ಯೂಶುವಲ್ ಎಲ್ಲಾರ್ಗೆ ಕಾಣಿಸಂಗೆ ನಾನು ಇಡ್ತಾ ಇದ್ದೀನಿ. ಓಕೆ, ನೀವು ಸ್ಕೆಡ್ಯೂಲ್ ಮಾಡ್ಬೋದು ಯಾವಾಗ ಕಾಣಿಸ್ಬೇಕು, ಯಾವಾಗ ಪಬ್ಲಿಷ್ ಆಗ್ಬೇಕು ನಿಮ್ ವಿಡಿಯೋ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಂತ ನೀವು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೋಬಹುದು, ಇಲ್ಲ ಎಂದು ಪರವಾಗಿಲ್ಲ, ಅದು ಇಟ್ಸ್ ಯೋರ್ ವಿಶ್ ಅಗೇನ್. ಆದ್ಮೇಲೆ ಆಯ್ತಾ, ಸ್ಕೆಡ್ಯೂಲ್ ಅಂತ ಆಗಿದ್ಮೇಲೆ ಸೇವ್ ಪಬ್ಲಿಕ್ ಅಂತ ಕ್ಲಿಕ್ ಮಾಡ್ತಾ ಇದ್ನಿ. ಇಫ್ ಎವ್ರಿಥಿಂಗ್ ಇಸ್ ಡನ್ then you need to click on publish. okay, ನಾನು ಇವಾಗ ಏನ್ ಕ್ಲಿಕ್ ಮಾಡ್ತಾ ಇಲ್ಲ, ಎಲ್ಲ ಆಗೋದ್ಮೇಲೆ ಪಬ್ಲಿಷ್ ಅಂತ ಕ್ಲಿಕ್ ಮಾಡ್ಬೇಕು ಅಷ್ಟೇ, ಅದು ಅಪ್ಲೋಡ್ ಆಗ್ಬಿಡುತ್ತೆ ಯೂಟ್ಯೂಬ್ಗೆ. ಸೊ ಇಲ್ಲಿ ಇಲ್ಲಿ ನಿಮ್ಗೆ ಏನ್ ಇಂಪಾರ್ಟೆಂಟ್ ಅಂತಂದ್ರೆ ಇದೆಲ್ಲ ನೀವು ಯಾಕೆ ಯೂಸ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಗೊತ್ತಿಲ್ಲಂಗಿದ್ದ ಒಂದು ಸೀಕ್ರೆಟ್ ಏನಂದ್ರೆ ಯೂಟ್ಯೂಬ್ ಅಲ್ಗಾರಿದಮ್ಗೆ ನೀವು ಮಾಡೋ ಟೈಟಲ್, ಡಿಸ್ಕ್ರಿಪ್ಷನ್, ಕೀವರ್ಡ್ಸ್, ಇದು ಒನ್ ಆಫ್ ದ ಕ್ಯಾಟಗರೀಸ್. ಓಕೆ, ಇದು SEO ಗೆ ಯೂಸ್ ಆಗ್ಬೇಕಾಯ್ತು ಕ್ಯಾಟಗರೀಸ್. ಎಸ್, ಸೊ SEO ಪಕ್ಕಕ್ಕೆ ಇಟ್ರೆ ಯೂಟ್ಯೂಬ್ ಅವರು ಎಷ್ಟೊಂದು ಆಪ್ಷನ್ಸ್ ಕೊಟ್ಟಾರೆ ನಿಮ್ಗೆ, ರೈಟ್? ಅವರು ಕ್ರಿಯೇಟ್ ಮಾಡಿದ ಇಷ್ಟೊಂದು ಆಪ್ಷನ್ಸ್ ಯಾಕೆ ಕೊಟ್ಟಾರೆ ನೀವು ಯೂಸ್ ಮಾಡಕ್ಕೆ. ಸೊ ದಿಸ್ ಇಸ್ ಲಿಟ್ರಲಿ ಅ ಸೀಕ್ರೆಟ್ ಅಂತ ಅನ್ಕೊಳ್ರಿ. ಯಾರಾದ್ರೆ ಎಲ್ಲಾ ಆಪ್ಷನ್ಸ್ ಯೂಸ್ ಮಾಡ್ತಾರೋ ಅವ್ರನ್ನ ರೆಕಮೆಂಡ್ ಮಾಡತ್ತೆ. ಲಿಟ್ರಲಿ ಬ್ಲಂಟ್ಲಿ ಐ ಆಮ್ ಟೆಲಿಂಗ್, ನೀವು ಎಲ್ಲಾ ಆಪ್ಷನ್ಸ್ ಮಾಡಿದ್ರೆ SEO ಇಸ್ ಒನ್ ಆಫ್ ದ ಫ್ಯಾಕ್ಟರ್ಸ್ ನಿಮ್ ವಿಡಿಯೋ ಪ್ರಮೋಟ್ ಆಗ್ಲಕ್ಕೆ. ಸೆಕೆಂಡ್ ಫ್ಯಾಕ್ಟರ್ ಇಸ್ ಡೆಫಿನೆಟ್ಲಿ ದ ನಂಬರ್ ಆಫ್ ಆಪ್ಷನ್ಸ್ ಯು ಹ್ಯಾವ್ ಯೂಸ್ಡ್. ಅವರು ಡೆಫಿನೆಟ್ ರೆಕಮೆಂಡ್ ಮಾಡ್ತಾರೆ ನೀವು ಆಪ್ಷನ್ಸ್ ಯೂಸ್ ಮಾಡಕ್ಕೆ. ಸೊ this is why you have to use all these options. ನೀವು in case you are not very particular about these options, ಪರವಾಗಿಲ್ಲ. ಇವಾಗ ನಾನು ಜಸ್ಟ್ ಈ ಎಂಡ್ ಕಾರ್ಡ್ಸ್ ಅಲ್ಲಿ ಅದೆಲ್ಲ ಚೂಸ್ ಮಾಡಿದ್ನಲ್ವಾ, ಎಂಡ್ ಸ್ಕ್ರೀನ್ ಅಲ್ಲಿ ಆಡ್ ಕಾರ್ಡ್ಸ್ ಅಂತ ಹೇಳಿ ಚೂಸ್ ಮಾಡಿದ್ನಿ. ಅದೆಲ್ಲ ನನ್ಗೆ ಮೇ ಬಿ ಇಂಟ್ರೆಸ್ಟ್ ಇಲ್ಲವೋ, ಬೇಕಾಗಿಲ್ಲವೋ, ಪರವಾಗಿಲ್ಲ, ಬಟ್ ಇಟ್ಸ್ ಓಕೆ, ಯೂಸ್ ದಟ್ ಆಪ್ಷನ್. ಆ ಆಪ್ಷನ್ ಯೂಸ್ ಮಾಡಿ ಆ ಡಿಸ್ಕ್ರಿಪ್ಷನ್ ನಲ್ಲಿ ಟೈಟಲ್ ನನ್ನೇ ಮತ್ತು ಒಂದು 2-3 ಸಲ ಯೂಸ್ ಮಾಡೋದು, ಕೀವರ್ಡ್ಸ್ ಯೂಸ್, ಓವರ್ ಸ್ಟಫಿಂಗ್ ಮಾಡ್ಬಾರ್ದು. 5 ಸಲ 6 ಸಲ ಹಾಗಲ್ಲಂಗೆ ಲಿಮಿಟೆಡ್ ಟು 3 or 4 times. ಓಕೆ, ಆತರ ಮಾಡೋದು. ಅಂಡ್ ಕೀವರ್ಡ್ಸ್ ರಿಸರ್ಚ್ ಆಸ್ ಯೂಶುವಲ್ ನಾವು ಮಾಡ್ತೀವಲ್ವಾ. ಅಪಾರ್ಟ್ ಫ್ರಮ್ ದಟ್ ಕೀವರ್ಡ್ ರಿಸರ್ಚ್ ಮಾಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಏನಂದ್ರೆ answerthepublic.com, quora.com ಈ ತರ ಹೋಗಿ ಏನೇನ್ ಸರ್ಚ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನೀವು ಟಾಪಿಕ್ಸ್ ರೇಸ್ ಮಾಡ್ಬೇಕು. ಓಕೆ, ಸೊ ಇದು ನಾವು ಟೆಕ್ನಿಕಲ್ ಸ್ಟಫ್ ಅಂತ ಅನ್ಕೊಂಬೋಣ. ಫಾರ್ ಎಕ್ಸಾಂಪಲ್ ನಿಮ್ದು ಯಾವ್ದಾದ್ರೆ ಇದು ವಾಟ್ ಎವರ್ ಯು ಹ್ಯಾವ್ ಡನ್ ಇಸ್ ಅ ಟೆಕ್ನಿಕಲ್ ಸ್ಟಫ್, ಬಟ್ ವಾಟ್ ಇಸ್ ಇಂಪಾರ್ಟೆಂಟ್ ಇಸ್ ನೀವು ಎಷ್ಟು ನೀವು ವಿಡಿಯೋ ಓಕೆ ಫೈನ್ ಅಂತಾನೆ ವಿಡಿಯೋ ಪಿಕಪ್ ಆಗೋದು ಬೇರೆ, ನೀವು ನಿಮ್ ಪ್ರಯತ್ನ ಇಡೋದು ಬೇರೆ. ಫಾರ್ ಎಕ್ಸಾಂಪಲ್ ಒಂದು ವಿಡಿಯೋ ಇದೆ, ನೀವು ಒಳ್ಳೆ SEO ಎಲ್ಲ ಮಾಡಿದ್ರಿ, ಬಟ್ ಆಬ್ವಿಯಸ್ಲಿ ಇಟ್ ಟೇಕ್ಸ್ ಅ ಲಿಟಲ್ ಟೈಮ್, ರೈಟ್? ಟೈಮ್ ಫ್ಯಾಕ್ಟರ್ ಇದೆ ಇಲ್ಲಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಅದರಲ್ಲಿ ನೀವು ಇನ್ನೂ ಆ ಟೈಮ್ ನ ಸೇವ್ ಮಾಡ್ಕೊಬೇಕು ಅಂದ್ರೆ ಓಪನ್ ನೀವು ಮಾಡ್ಬೇಕಾದ್ದು ಶೇರಿಂಗ್ ಫಸ್ಟ್ ಏನಂದ್ರೆ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಇಂದ ಸ್ಟಾರ್ಟ್ ಮಾಡಿ ಶೇರ್ ಮಾಡೋದು. ಆದ್ಮೇಲೆ ಫೇಸ್ಬುಕ್ ನಲ್ಲಿ ಗ್ರೂಪ್ಸ್ ಇರುತ್ತೆ. ಓಕೆ,
ಫೇಸ್ಬುಕ್ ಗ್ರೂಪ್ಸ್ ನಿಮ್ ಪರ್ಟಿಕ್ಯುಲರ್ ನಿಮ್ಮ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇರೋ ಗ್ರೂಪ್ಸ್ ಇರುತ್ತೆ. ಅಂಡ್ ಆನ್ ದ ಹೋಲ್ ಸ್ವಲ್ಪ ಗ್ರೂಪ್ಸ್ ಇರುತ್ತೆ ವೇರ್ ದೇ ವಾಚ್ ಎನಿ ವಿಡಿಯೋ, ಆ ತರ ಗ್ರೂಪ್ಸ್ ಶೇರ್ ಮಾಡೋದು. ಓಕೆ, ಸೊ ಬೇರೆ ಕಡೆ ಲೈಕ್ ಎಲ್ಲ ಎಲ್ಲಿ ನಿಮ್ಮ ವಿಡಿಯೋಸ್ ಅಪ್ಲೋಡ್, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಇರುತ್ತೆ, ಇನ್ಸ್ಟಾಗ್ರಾಮ್ಲಿ ಈ ತರ ನಾನೊಂದು ವಿಡಿಯೋ ಮಾಡಿದ್ನಿ ಅಂತ ಹೇಳಿ ಬಯೋನಲ್ಲಿ ನೀವು ಆ ಲಿಂಕ್ ಇಡ್ಬೇಕು. ಇನ್ನೆಲ್ಲಿ ಲಿಂಕ್ ಇಡಕ್ಕಿಲ್ಲ ಇನ್ಸ್ಟಾಗ್ರಾಮ್ಲಿ. ಇಲ್ಲಿ ನೀವು ಲಿಂಕ್ ಇಟ್ರು ಕೆಲಸ ಮಾಡಲ್ಲ ಎಕ್ಸೆಪ್ಟ್ ಬಯೋಲಿ ಅಂದ್ರೆ ಬಯೋ ಅಂದ್ರೆ ಇಂಟ್ರೊಡಕ್ಷನ್ ಇರ್ತಲ್ವಾ ಇನ್ಸ್ಟಾಗ್ರಾಮ್ಲಿ, ಅಲ್ಲಿ ನೀವು ಮಾಡ್ಬೋದು. ಮಾಡಿ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿ, ಈ ತರ ನಾನು ವಿಡಿಯೋ ಮಾಡಿದ್ನಿ, ಕ್ಲಿಕ್ ದ ಲಿಂಕ್ ಇನ್ ಮೈ ಬಯೋ ಅಂತ ಹೇಳಿದ್ರೆ ಅಲ್ಲಿಂದ. ಸೊ ಡಿಫ್ರೆಂಟ್ ಸೋರ್ಸಸ್ ಇಂದ ನೀವು ಕೂಡ ಟ್ರಾಫಿಕ್ ನ ಡ್ರೈವ್ ಮಾಡ್ಬೇಕು. ಇಲ್ಲಿಂದ ಪ್ಲಸ್ ಪಾಯಿಂಟ್ ಏನಾಗತ್ತೆ ಅಂದ್ರೆ ಆಸ್ ಯೂಶುವಲ್ ವ್ಯೂಸ್ ಬೆಳೆಯುತ್ತಲ್ವಾ, ವ್ಯೂಸ್ ಬೆಳೆಯೋದು, ಮೊನೆಟೈಸೇಷನ್ ಗೆ ಹೆಲ್ಪ್ ಮಾಡೋದು, ವಾಚ್ ಅವರ್ಸ್ ಇಂಪ್ರೂವ್ ಆಗೋದು, ಅದೆಲ್ಲ ಆಗ್ತಾ ಇರತ್ತೆ. ಬಟ್ ಇಲ್ಲಿ ಏನಂದ್ರೆ ಇಟ್ಸ್ ಆಬ್ವಿಯಸ್, ಇವಾಗ ಸ್ವಲ್ಪ ವ್ಯೂಸ್, ನೀವೊಂದು ಟಾಪಿಕ್ ಮಾಡಿದ್ರಿ, ಪಕ್ಕೆ ಚಾನೆಲ್ ಅವರು ಒಂದು ಟಾಪಿಕ್ ಮಾಡಿದ್ದಾರೆ, ನೀವ್ ಶೇರ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ವ್ಯೂಸ್ ಜಾಸ್ತಿ ಆಗತ್ತೆ, ಅವ್ರಿಗಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಅಗೇನ್ ಆಸ್ ಪರ್ ಅಲ್ಗಾರಿದಮ್ ಅದು ನಿಮ್ದು ರೆಕಮೆಂಡ್ ಮಾಡುತ್ತೆ. ಓಕೆ, ವ್ಯೂಸ್ ಅಂತಾನೆ ಬೆಳೆಯೋದು ಸ್ಟಾರ್ಟ್ ಆಗತ್ತೆ, ಅವ್ರವ್ರೇ ನಿಮ್ನ ರೆಕಮೆಂಡ್ ಮಾಡೋದು ವಿಲ್ ಆಲ್ಸೋ ಹ್ಯಾಪನ್. ಬಟ್ ನೀವ್ ಕೂಡ ಪ್ರಯತ್ನ ಮಾಡಿ. ವ್ಯೂಸ್ ಜಾಸ್ತಿ ಇದ್ರೆ, ಅವ್ರದ್ದೊಂದು 100 ವ್ಯೂಸ್ ಇದ್ದು ನಿಮ್ದೊಂದು 200 ವ್ಯೂಸ್ 300 ವ್ಯೂಸ್ ಇದ್ರೆ, ಯೂಟ್ಯೂಬ್ ಸ್ವಲ್ಪ ನಿಮ್ನ ರೆಕಮೆಂಡ್ ಮಾಡುತ್ತೆ ಆಸ್ ಪರ್ ದ ಅಲ್ಗಾರಿದಮ್. ಓಕೆ, ಸೊ ಅಲ್ಗಾರಿದಮ್ ನ ಕ್ರ್ಯಾಕ್ ಮಾಡೋದು ನಮ್ದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್. ಸೊ ಈ ತರ ಶೇರಿಂಗ್ ಮಾಡೋದ್ರಿಂದ ಅಲ್ಲಿ, ಅಂಡ್ ಟೈಟಲ್ ಡಿಸ್ಕ್ರಿಪ್ಷನ್ ಬರೆಯೋದು, ಎವ್ರಿ ಆಪ್ಷನ್ ಯೂಸ್ ಮಾಡೋದು. ಇನ್ ಪರ್ಟಿಕ್ಯುಲರ್ ಐ ಆಮ್ ಸ್ಟ್ರೆಸ್ಸಿಂಗ್ ಅಗೇನ್ ಅಂಡ್ ಅಗೇನ್, ಎವ್ರಿ ಆಪ್ಷನ್ ಇನ್ ದ ಯೂಟ್ಯೂಬ್ ಯೂಸ್ ಮಾಡೋದ್ರಿಂದ ಸಾರಿ, ನಿಮ್ಗೆ that will what help you to grow your video, okay, to an extent, right? So ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾನು ತೋರಿಸ್ತೇನೆ ನಿಮ್ಗೆ, ಮೊನೆಟೈಸೇಷನ್ ಅಂದ್ರೆ ನಿಮ್ಗೆ ಗೊತ್ತು, ಯೂಟ್ಯೂಬ್ ಇಂದ ಅರ್ನ್ ಮಾಡ್ಕೊಬಹುದು ನೀವು ಸ್ಟಾರ್ಟ್ ಮಾಡ್ತೀರಿ. ಓಕೆ, ಸೊ ಇಲ್ಲಿ ಏನಂದ್ರೆ ನಿಮ್ಗೆ ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಎಷ್ಟು ಟೈಮ್, ಎಷ್ಟು ಅವರ್ಸ್ ವಾಚ್ ಮಾಡಿದ್ದಾರೆ, 13 ಅವರ್ಸ್ ವಾಚ್ ಮಾಡಿದ್ದಾರೆ, 18 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇದು ಹೊಸ ಚಾನೆಲ್, ಅದಕ್ಕೆ ಟೇಕ್ ಟೈಮ್. ಸೊ ಟೋಟಲ್ 1000 ಸಬ್ಸ್ಕ್ರೈಬರ್ಸ್ ಅಂಡ್ 4000 ವಾಚ್ ಅವರ್ಸ್. ಓಕೆ, so this is what you have to remember. YouTube monetization ge, okay, 1000 subscribers beku and 4000 ವಾಚ್ ಅವರ್ಸ್ ಇರ್ಬೇಕು. ಇಷ್ಟು ಅಂದ್ರೆ ವಾಚ್ ಅವರ್ಸ್ ಇರ್ಬೇಕು. ಇನ್ನೊಂದ್ ಏನಂದ್ರೆ ಇಲ್ಲಿ ಸ್ವಲ್ಪ ಕ್ರಿಟಿಕಲ್ ಥಿಂಗ್ ಏನಂದ್ರೆ 1000 ಸಬ್ಸ್ಕ್ರೈಬರ್ಸ್ ಯಾವಾಗಾದ್ರೂ ಪರವಾಗಿಲ್ಲ, ಬಟ್ 365 ಡೇಸ್ ಅಂದ್ರೆ 1 ಇಯರ್ಲಿ 4000 ವಾಚ್ ಅವರ್ಸ್ ಆಗ್ಬೇಕು. ನಿಮ್ದು ಫಾರ್ ಎಕ್ಸಾಂಪಲ್ 1 ಇಯರ್ಲಿ 4000 ವಾಚ್ ಅವರ್ಸ್ ಆಗಿಲ್ಲ ಅಂತಂದ್ರೆ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. 4000 ವಾಚ್ ಅವರ್ಸ್ ಇವತ್ತು ನೀವು 13th ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಬೇಕು ಅನ್ಕೋತಿದ್ರೆ ಮಾಡಿಲ್ಲ ನೀವು, ಸೊ ನೆಕ್ಸ್ಟ್ ಬಂದು ಯಾವಾಗೋ 18th ಗೆ ಮಾಡಿದ್ರಿ, ಸೊ ಇಟ್ ವಿಲ್ ಟೇಕ್ ಆಸ್ 18th to 18th ಅಂದ್ರೆ September 18th 2019 to September 18th 2020 ಹಾಗೆ ತಗೊಂಬತ್ತೆ. ಸೊ 365 ಡೇಸ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕು. ನಾನು ಯಾವಾಗೋ ಸ್ಟಾರ್ಟ್ ಮಾಡಿದ್ದೀನಿ 2 years ಬ್ಯಾಕ್ 4000 ಆಯ್ತು, ನಂಗೆ ಮೊನೆಟೈಸೇಷನ್ ಬಂದಿಲ್ಲ ಅಂದ್ರೆ ಬರಲ್ಲ. ಓಕೆ, ಅಂಡ್ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ಲಿಮಿಟ್ ಏನಿಲ್ಲ, 2000 ಸಬ್ಸ್ಕ್ರೈಬರ್ಸ್ ಆದ್ರೆ ಇನ್ನು ಒಂದು ಎಲಿಜಿಬಿಲಿಟಿ ನೀವು ಕ್ಲಿಯರ್ ಮಾಡಿದ್ದಂಗೆ. ಇಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ನೀವೇ ಚೆಕ್ ಮಾಡ್ಕೊಂಬಂದ್, ಇಲ್ಲ ಅಂದ್ರೆ ನೋಟಿಫೈ ಮೀ ವೆನ್ ಐ ಆಮ್ ಎಲಿಜಿಬಲ್. ನಂದು ಇದೆಲ್ಲ ಕಂಪ್ಲೀಟ್ ಆದ್ರೆ ನಂಗೆ ಯಾರನ್ನ ಇಂಟಿಮೇಶನ್ ಕೊಡ್ಬೇಕು ಅಂತ ಅನ್ಸ್ತಾ ಇದ್ರೆ ಈ ತರ ಮಾಡ್ಕೋಬಹುದು. ವಿಲ್ ಸೆಂಡ್ ಯು ಅನ್ ಇಮೇಲ್ ವೆನ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಹೇಳಿ ಅವರೇ ಮಾಡ್ತಾರೆ. ಸೊ ಒನ್ಸ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆದ್ಮೇಲೆ ಅವ್ರ ಪ್ರಾಸೆಸ್ ಇರುತ್ತೆ, ಅವ್ರ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಇನ್ನೊಂದಿದೆ, ನಾನು ನಿಮ್ಗೆ ತೋರಿಸ್ತೀನಿ ಸ್ವಲ್ಪ ಇಂಪಾರ್ಟೆಂಟ್ ಏನಂದ್ರೆ, ಯೂಟ್ಯೂಬ್ ಚಾನಲ್ಗೆ ಹೋಗೋಣ. ಯೂಟ್ಯೂಬ್ ಚಾನಲ್ಗೆ ಹೋಗಿ ನಿಮ್ಗೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಕಾಣಿಸುತ್ತೆ. ಸ್ಟುಡಿಯೋ ಇಸ್ ಅ ಲಿಟಲ್ ಡೀಪರ್ ಥಿಂಗ್ ಆಫ್ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಆಗುತ್ತೆ. ಸ್ಟುಡಿಯೋ ಅಲ್ಲಿ ಏನಂದ್ರೆ ಈಚ್ ಅಂಡ್ ಎವ್ರಿ ಡೀಟೇಲ್ ಆಫ್ ಯುವರ್ ಚಾನಲ್ ಮೆನ್ಷನ್ ಮಾಡಿರ್ತಾರೆ. ಲೈಕ್ ದಿಸ್ ಇಸ್ ದ ಡ್ಯಾಶ್ ಬೋರ್ಡ್. ಓಕೆ, ನಿಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂತು, ಎಷ್ಟು ವ್ಯೂಸ್ ಇದೆ,
ಓಕೆ ಸೊ ಸ್ವಲ್ಪ ಟಿಪ್ಸ್ ಅವ್ರು ಕೂಡ ಟಿಪ್ಸ್ ಕೊಡ್ತಾರೆ, ದಟ್ ಇಸ್ ಅ ವೆರಿ ಗುಡ್ ಥಿಂಗ್. ಆದ್ಮೇಲೆ ಇಲ್ಲಿ ರೀಸೆಂಟ್ ಸಬ್ಸ್ಕ್ರೈಬರ್ಸ್ ಟು ಯುವರ್ ಚಾನಲ್ ಇಲ್ಲಿ ಕಾಣಿಸುತ್ತೆ ನಿಮ್ಗೆ. ಸೊ ಇದೆಲ್ಲ ನಿಮ್ಗೆ ಕಂಟಿನ್ಯೂಸ್ ನಿಮ್ಗೆ ಕಾಣಿಸ್ತಾ ಇರುತ್ತೆ. ಯು ಕ್ಯಾನ್ ಸಿ ಎವ್ರಿಥಿಂಗ್. ನಿಮ್ಗೆ ಏನೋ ಕಾಮೆಂಟ್ಸ್ ಡಿಲೀಟ್ ಮಾಡ್ಕೋಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಟಾಪ್ ವಿಡಿಯೋಸ್ ಏನು ನಿಮ್ಮ ಯೂಟ್ಯೂಬ್ ನಿಮ್ಮ ಚಾನೆಲ್ದಲ್ಲಿ, ಓಕೆ ಆ ತರ ನಿಮ್ಗೆ ತೋರಿಸ್ತಾ ಇರುತ್ತೆ. ಸೊ ಇಲ್ಲಿ ಇನ್ನೊಂದ್ ಏನಂದ್ರೆ ಕೆಳಗಡೆ ಬಂದು ಇದು ನಾರ್ಮಲ್ ನಿಮ್ ವಿಡಿಯೋಸ್ ತೋರ್ಸುತ್ತೆ ಇಲ್ಲಿ, ರೈಟ್. ಇಷ್ಟಕ್ ಮುಂಚೆ ನಾವ್ ನೋಡಿದ್ವಲ್ಲ ಆ ತರ ಇದು ಪ್ಲೇ ಲಿಸ್ಟ್ ಕಾಣಿಸುತ್ತೆ. ನಿಮ್ದು ಏನೇನ್ ಪ್ಲೇ ಲಿಸ್ಟ್ ಇದೆ ನಿಮ್ಗೆ, ನೀವು ಕ್ರಿಯೇಟ್ ಮಾಡಿದ ಪ್ಲೇ ಲಿಸ್ಟ್ ಆ ತರ ಕಾಣಿಸುತ್ತೆ. ಇಲ್ಲಂಗಿದ್ರೆ ನೀವು ನ್ಯೂ ಪ್ಲೇ ಲಿಸ್ಟ್ ಅಂತ, ಇಷ್ಟಕ್ ಮುಂಚೆ ನಾನು ತೋರಿಸಿದ್ನಲ್ವಾ ನ್ಯೂ ಪ್ಲೇ ಲಿಸ್ಟ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾ ಅಂತ ಟೈಪ್ ಮಾಡಿದ್ವಿ, ವಾಟ್ ಎವರ್ ಹೊಸದನ್ನ ಕ್ರಿಯೇಟ್ ಮಾಡ್ಕೋಬಹುದು. ಮಾಡಿ ಕ್ರಿಯೇಟ್ ಅಂತ ಕ್ಲಿಕ್ ಮಾಡ್ರೆ ಅದು ಪ್ಲೇ ಲಿಸ್ಟ್ ಆಗ್ಬಿಡುತ್ತೆ. ದಿಸ್ ಇಸ್ ಒನ್ ವೇ ಆಫ್ ಕ್ರಿಯೇಟಿಂಗ್. ಇಲ್ಲಾಂದ್ರೆ ವಿಡಿಯೋ ಕ್ರಿಯೇಟ್ ಮಾಡೋಕೆ ಒಂದು ಮಾಡ್ಕೋಬಹುದು, ಬಟ್ ಇಟ್ಸ್ ಬೆಟರ್ ಇಲ್ಲಿ ಬಂದು ಮಾಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಕ್ಲಾರಿಟಿ ಇರುತ್ತೆ. ಆಯ್ತಾ. ನೆಕ್ಸ್ಟ್ ಎಲ್ಲದಕ್ಕಂತ ಇದು ಕಾಮೆಂಟ್ಸ್, ಸಬ್ ಟೈಟಲ್ಸ್, ದಿಸ್ ಇಸ್ ಆಲ್ ನಾರ್ಮಲ್ ಥಿಂಗ್. ಯು ಕ್ಯಾನ್ ಜಸ್ಟ್ ಹ್ಯಾವ್ ಅ ಲುಕ್ ಅಟ್ ಇಟ್. ಸೆಟ್ಟಿಂಗ್ಸ್ ಗೆ ಹೋಗಿ ಬಯೋ ಅಲ್ಲಿ ಅಬೌಟ್ ಅಸ್ ಅಲ್ಲಿ ಅಪ್ಡೇಟ್ ಮಾಡ್ಕೋಬಹುದು. ಇದು ನಾನು ಹೇಳೋದು ಇಂಪಾರ್ಟೆಂಟ್, ಅನಾಲಿಟಿಕ್ಸ್. ಸೊ ಯು ಹ್ಯಾವ್ ಗಾಟ್ 109 ವ್ಯೂಸ್ ಇನ್ ದ ಲಾಸ್ಟ್ 28 days. 1 ಮಂತ್ ಅಲ್ಲಿ ನಿಮ್ಗೆ ನನ್ನ ಯೂಟ್ಯೂಬ್ ವಿಡಿಯೋಸ್ ನೋಡಿದವರು 109 ಮೆಂಬರ್ಸ್. ಓಕೆ, 109 ವ್ಯೂಸ್ ಬಂದಿದೆ, ರೈಟ್. ಸೊ ಯುವರ್ ಟಾಪ್ ವಿಡಿಯೋಸ್ ಇನ್ ದಿಸ್ ಪೀರಿಯಡ್, ಯಾವ ವಿಡಿಯೋಸ್ ನ ಜಾಸ್ತಿ ನೋಡಿದ್ರು ಆ ತರ ತೋರ್ಸುತ್ತೆ. ಓಕೆ, ಲೇಟೆಸ್ಟ್ ವಿಡಿಯೋ ಇದು, ಅದಕ್ಕೆ ಇಂಪ್ರೆಷನ್ಸ್ ತೋರ್ಸುತ್ತೆ. ಆದ್ಮೇಲೆ ಆವರೇಜ್ ಎಷ್ಟು ಟೈಮ್ ನೋಡಿದ್ದಾರೆ ಅಂತ ಹೇಳಿ ತೋರಿಸುತ್ತೆ. ಸೊ ಒಂದೊಂದು ಇದು ಓಪನ್ ಮಾಡಿ ಕೂಡ ನೀವು ಅನಾಲಿಟಿಕ್ಸ್ ನೋಡ್ಬೋದು. ಅನಾಲಿಟಿಕ್ಸ್ ಆರ್ ಇಂಪಾರ್ಟೆಂಟ್ ಟು ಕೀಪ್ ಮಾನಿಟರಿಂಗ್ ಹೌ ಯುವರ್ ಚಾನೆಲ್ ಇಸ್ ಗೋಯಿಂಗ್. ಓಕೆ, 2 ಸಬ್ಸ್ಕ್ರೈಬರ್ಸ್ ಬಂದ್ರು ಲಾಸ್ಟ್ 28 ಡೇಸ್ಲಿ, 109 ವ್ಯೂಸ್ ಆಯ್ತು, ವಾಚ್ ಟೈಮ್ 2 hours ಆಯ್ತು ಲಾಸ್ಟ್ 28 ಡೇಸ್ಲಿ. ಸೊ ಈ ತರ ನೀವು ನೋಡ್ಕೊಂತಾ ಇರೋದು. ಇಲ್ಲಿ ಲಾಸ್ಟ್ 28 ಡೇಸ್ ಅಲ್ಲಂಗೆ ಫಾರ್ ಎಕ್ಸಾಂಪಲ್ ಲಾಸ್ಟ್ 90 ಡೇಸ್ ನೀವು ಚೆಕ್ ಮಾಡ್ಕೊಂಡ್ರೆ 315 ವ್ಯೂಸ್. ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ ರೈಟ್ ಸೈಡ್ ಟಾಪ್ ಕಾರ್ನರ್ ಅಲ್ಲಿ 315 ವ್ಯೂಸ್, ವಾಚ್ ಟೈಮ್ 13.7 hours and 18 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಸೊ ದಿಸ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಶೋ ಯು. ಇಲ್ಲಿ ಓವರ್ ವ್ಯೂಲಿ ಅನಾಲಿಟಿಕ್ಸ್ ಓವರ್ ವ್ಯೂ, ಇದು ಇಂಪ್ರೆಷನ್ಸ್ ಅನ್ ಮಾತು. ಇದು ಇಂಪ್ರೆಷನ್ಸ್ 22.6k ಇಂಪ್ರೆಷನ್ಸ್ ಅಂದ್ರೆ ಜಸ್ಟ್ ನಿಮ್ಮ ಯಾವ್ದೋ ಕೀವರ್ಡ್ ಟೈಪ್ ಮಾಡಿದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕೆಳಗಡೆ ಆಪ್ಷನ್ ಎಲ್ಲ ತುಂಬಾ ವಿಡಿಯೋಸ್ ಕಾಣಿಸುತ್ತಾ, ಆ ವಿಡಿಯೋಸ್ ನಿಮ್ ವಿಡಿಯೋ ಕೂಡ ಅಪಿಯರ್ ಆಗಿರುತ್ತೆ, ಅದು ಇಂಪ್ರೆಷನ್ಸ್. ವ್ಯೂಸ್, ಯೂನಿಕ್ ವ್ಯೂವರ್ಸ್ ಕೂಡ 86 ಅಂದ್ರೆ ಅವ್ರವ್ರೆ ಮತ್ತ ಅವರೇ ಬಂದಿಲ್ಲ. ಯೂನಿಕ್ ವ್ಯೂವರ್ಸ್ ಅಂದ್ರೆ ಹೊಸ ವ್ಯೂವರ್ಸ್ ಆ ತರ. ಇನ್ನು ಸ್ವಲ್ಪ ತುಂಬಾ ಡೀಟೇಲ್ ಇರುತ್ತೆ. ನೀವು ಅಫ್ಕೋರ್ಸ್ ಇದು ಹೇಳ್ತಾ ಇದ್ರೆ ಇಟ್ ವಿಲ್ ಕೀಪ್ ಆನ್ ಕಮಿಂಗ್. ಸೊ ದಿಸ್ ಐ ಆಮ್ ಜಸ್ಟ್ ಟೆಲಿಂಗ್ ಯು ಅನಾಲಿಟಿಕ್ಸ್ ಎಷ್ಟು ಚೆನ್ನಾಗಿ ನೋಡ್ಬೋದು ಅಂತ. ಓಕೆ, ಟ್ರಾಫಿಕ್ ಸೋರ್ಸ್ ಏನು ಅಂಡ್ ಜಿಯೋಗ್ರಫಿ, ಲೊಕೇಶನ್ಸ್, ಯಾವ ಲೊಕೇಶನ್ ಇಂದ ತುಂಬಾ ಜನ ಬಂದಿದ್ದಾರೆ. ಓಕೆ, ವ್ಯೂವರ್ಸ್ ಏಜ್ ಏನು, ಓಕೆ ವ್ಯೂವರ್ಸ್ ಜೆಂಡರ್ ಏನು. ಓಕೆ, ಈ ತರ ಇಷ್ಟೊಂದು ಇನ್ಫಾರ್ಮೇಶನ್ ನಿಮ್ಗೆ ಬರುತ್ತೆ. ಸೊ ಕೀಪ್ ಮಾನಿಟರಿಂಗ್ ಪ್ರಾಪರ್ಲಿ. ಓಕೆ, ಸ್ವಲ್ಪ ಸಮ್ ಟೈಮ್ಸ್ ಇಮಿಡಿಯೇಟ್ ಎಲ್ಲ ತೋರ್ಸಲ್ಲ ನಿಮ್ಗೆ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಫಾರ್ ಯುವರ್ ಚಾನೆಲ್ ಟು ಪಿಕ್ ಅಪ್ ಅಲ್ವಾ. ಸೊ ಅವಾಗ ಟೈಮ್ ಹಿಡಿಯುತ್ತೆ ಇವೆಲ್ಲ ನಿಮ್ಗೆ ಅನಾಲಿಟಿಕ್ಸ್ ತೋರ್ಸಕ್ಕೆ. ಓಕೆ, ಸೊ ಕೆಳಗಡೆ ನೋಡಿದ್ರೆ ವ್ಯೂಸ್ ಹೇಗೆ ಬಂದಿದೆ, ವಾಚ್ ಅವರ್ಸ್ ಹೇಗೆ ಬಂದಿದೆ, ಪ್ಲೇ ಲಿಸ್ಟ್ ಥ್ರೂ ಹೇಗೆ ಬಂದಿದೆ. ಸೊ ವಾಟ್ ಎವರ್ ಟ್ರಾಫಿಕ್ ಸೋರ್ಸ್ ಹೇಗೆ ಬಂತು ನಿಮ್ ಪೇಜಸ್ಗೆ ಅಂತ ಮಾಡಿ ಆ ತರ ದಟ್ ಇಸ್ ಹೌ ಇಟ್ ಇಸ್ ಗೋಯಿಂಗ್ ಟು ಶೋ ಯು. ಅಂಡ್ ಓಕೆ ಫೈನ್, ನಾವಿನ್ನೊಂದು ನೋಡೋಣ. ಓಕೆ, ದಿಸ್ ಇಸ್ ವಾಟ್ ಟ್ರಾಫಿಕ್ ಸೋರ್ಸ್ ಇಸ್ ಅಬೌಟ್. ರೀಚ್ ಹೇಗ್ ಬಂತು ನಿಮ್ಗೆ ಅಂತ ಕೆಳಗಡೆ ಸಜೆಸ್ಟೆಡ್ ವಿಡಿಯೋಸ್ ಆ ತರ ತೋರಿಸುತ್ತೆ. ಆಮೇಲೆ ಎಂಗೇಜ್ಮೆಂಟ್, ಆವರೇಜ್ ವಿಡಿಯೋಸ್ 2.5 minutes ಫಾರ್ ಶೋರ್ ನೋಡ್ತಾ ಇದ್ದಾರೆ ಅಂತ ಅರ್ಥ. ಅಗೇನ್ ಇದ್ರಲ್ಲಿ ಟಾಪ್ ವಿಡಿಯೋಸ್ ಏನು, ಎಂಗೇಜ್ಮೆಂಟ್ ಟೈಪ್ ಆಫ್ ಥಿಂಗ್ಲಿ. ಓಕೆ, ಟಾಪ್ ಎಲಿಮೆಂಟ್ಸ್, ಎಂಡ್ ಸ್ಕ್ರೀನ್, ಯಾವ್ದಾದ್ರೆ ಎಂಡ್ ಸ್ಕ್ರೀನ್ ಎಲಿಮೆಂಟ್ಸ್ ನೀವು ಯೂಸ್ ಮಾಡ್ತಾ ಇದ್ರು, ಲಾಸ್ಟ್ಲಿ ಸಬ್ಸ್ಕ್ರೈಬ್ ಅಂತ ವಿಡಿಯೋ ಕಾಣಿಸುತ್ತೆ ಅಂತ, ಅದರಲ್ಲಿ ಯಾವ್ದು ಟಾಪ್ ಕಾಣಿಸ್ತಾ ಇದೆ, ಟಾಪ್ ಪ್ಲೇ ಲಿಸ್ಟ್ ಏನು. ಸೊ ಲಾಟ್ ಮೋರ್ ಅಂಡ್ ಸಿ ಮೋರ್ ಅಂತ ಕ್ಲಿಕ್ ಮಾಡ್ತಾ ಹೋಗ್ತಾನೆ ಇರುತ್ತೆ. ಇನ್ ಕೇಸ್ ನಿಮ್ಗೆ ಯಾವ್ದಾನ ಯೂಟ್ಯೂಬ್ ಚಾನಲ್ ಇದ್ರೆ ಜಸ್ಟ್ ಓಪನ್ ಮಾಡ್ಕೊಂಡು ನೀವ್ ಇನ್ ಕೇಸ್ ಆಲ್ರೆಡಿ ವಿಡಿಯೋಸ್ ಇದ್ರೆ ನಿಮ್ಗೆ ಇವೆಲ್ಲ ಕ್ಲಿಯರ್ ಅರ್ಥ ಆಗುತ್ತೆ. ಇಲ್ಲಾಂಗಿದ್ರೆ ವಿಡಿಯೋಸ್ ಅಪ್ಲೋಡ್ ಮಾಡ್ಕೊಂಡ್ಮೇಲೆ ವೇಟ್ ಫಾರ್ ಸಮ್ ಟೈಮ್. ಇದು ನನ್ನ ಕೇಳಿದ್ರೆ ಇದು ಇಮಿಡಿಯೇಟ್ ನೋಡೋದ್ ಸ್ಟಾರ್ಟ್ ಮಾಡ್ಬೇಡಿ.
ಫಸ್ಟ್ 1 ವೀಕ್ ವೆಯ್ಟ್ ಮಾಡಿ ನಿಧಾನಕ್ಕೆ ಓಪನ್ ಮಾಡ್ರಿ. ಡು ನಾಟ್ ಲೂಸ್ ಯೋರ್ ಹೋಪ್. ಅದು ಗುರ್ತಿಟ್ಕೊಳ್ರಿ. ಎವ್ರಿಥಿಂಗ್ ವಿಲ್ ಟೇಕ್ ಟೈಮ್. ಕೀಪ್ ಆನ್ posting videos. Okay, watch time, subscribers. Okay, ಓಕೆ, ಇದು ಇವರೆಲ್ಲ ನೋಡಿದ್ರ, ಯಾರಾದ್ರೂ ನೋಡಿದ್ರಲ್ಲ ಅದ್ರೊಳಗೆ 62% ಜನ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ ಅಂತ ಅರ್ಥ. ಓಕೆ, ಸೊ ಆತರ ನೀವು ಅನಾಲಿಟಿಕ್ಸ್ ಎಲ್ಲಾ ನೋಡ್ಬೋದು. ಕ್ಲಿಯರ್ ಆಗಿ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಇದೆ. ನೀವು ಇಲ್ಲಿ ಟೈಮ್ ಸ್ಟ್ಯಾಂಪ್ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿದ್ರೆ ಸಾಕು. ಓಕೆ, ಸೊ ಒಂದು ಗುರ್ತಿಟ್ಕೊಳ್ರಿ, ಯೂಟ್ಯೂಬ್ಲಿ ಯಾವಾಗ್ಲೂ ಹೇಳಿದಂಗೆ ಆಪ್ಷನ್ಸ್ ಅವ್ರು ಕೊಟ್ಟೋ ಎಲ್ಲ ಆಪ್ಷನ್ಸ್ ಯೂಸ್ ಮಾಡೋದು ಇಂಪಾರ್ಟೆಂಟ್. ಅಂಡ್ ಈ SEO ಅಂಬೋದು ಇಂಪಾರ್ಟೆಂಟ್. ಯಾವ್ದಾದ್ರೆ ನಿಮ್ಮ ಅಂದ್ರೆ ಎಲ್ಲಾರು ಮಾಡ್ತಾರೆ, ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಜನ ಮಾಡ್ತಾ ಇದ್ದಾರೆ, ಮಾಡ್ತಾ ಇಲ್ಲ ಅಂತಲ್ಲ. ನಿಮ್ದ್ರೊಳಗೆ ಯೂನಿಕ್ ಏನು ಅಂಬೋದೇ ಇಂಪಾರ್ಟೆಂಟ್. ಫಸ್ಟ್ ಆಬ್ವಿಯಸ್ಲಿ ವಿಡಿಯೋ ಕ್ರಿಯೇಷನ್ ಅಂಬೋದು ಅದೇ ಫಸ್ಟ್ ಬರುತ್ತೆ ಅಫ್ಕೋರ್ಸ್. ಸೊ ಇದಕ್ಕೆ ಡಿಜಿಟಲ್ ಕ್ಯಾಮ್ರಾ ಬೇಕು ಆತರ ಏನಿಲ್ಲ, ಫೋನ್ ನಲ್ಲೇ ಮಾಡೋರು ತುಂಬಾ ಜನ ಇರ್ತಾರೆ ಯೂಟ್ಯೂಬರ್ಸ್. ಅಂಡ್ ಇನ್ ಕೇಸ್ ನೀವು ಕಂಟಿನ್ಯೂಸ್ ವಿಡಿಯೋ ಮಾಡ್ಬೇಕು ಅಂತ ನಿಮ್ ಪ್ಲಾನ್ ಇದ್ರೆ ಮಾತ್ರ ನನ್ನ ಕೇಳಿದ್ರೆ ವೀಕ್ಲಿ ಟ್ವೈಸ್ ಆದ್ರೂ ವಿಡಿಯೋಸ್ ಪೋಸ್ಟ್ ಮಾಡಿ ಅಂತ ಸಜೆಸ್ಟ್ ಮಾಡ್ತೀನಿ. ಇನ್ ಕೇಸ್ ನೀವು ಒಂದು ಯೂಟ್ಯೂಬರ್ ಆಗ್ಬೇಕು ಅಂತಂದ್ರೆ ಮಾತ್ರ ಕೀಪ್ ಪೋಸ್ಟಿಂಗ್ ವಿಡಿಯೋಸ್ ವೀಕ್ಲಿ ಟ್ವೈಸ್. ಯಾಕಂದ್ರೆ ವಿಡಿಯೋಸ್ ಶೂಟ್ ಮಾಡ್ಬೇಕು, ಆಮೇಲೆ ಎಡಿಟ್ ಮಾಡಿ ಆದ್ಮೇಲೆ ಮತ್ತೆ ಯೂಟ್ಯೂಬ್ಲಿ ಅಪ್ಲೋಡ್ ಮಾಡೋಣ. ಟೈಟಲ್ ಡಿಸ್ಕ್ರಿಪ್ಷನ್ ಎಲ್ಲ ಮಾಡ್ಬೇಕಂದ್ರೆ ನಿಮ್ಗೆ ಸ್ವಲ್ಪ ರಿಸರ್ಚ್ ಬೇಕಲ್ವಾ, ಕೀವರ್ಡ್ ರಿಸರ್ಚ್ ಮಾಡ್ಬೇಕು ನೀವು. ಸೊ ಇದೆಲ್ಲ ಮಾಡಕ್ಕೆ ನಿಮ್ಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಬಿಗಿನಿಂಗ್ ನಲ್ಲಿ ಟೈಮ್ ಹಿಡಿಯುತ್ತೆ. ಅದಕ್ಕೆ ವೀಕ್ಲಿ ಟ್ವೈಸ್ ಅಂತ ಇಟ್ಕೊಳ್ರಿ. ಸ್ವಲ್ಪ ಜನ ಇರ್ತಾರೆ ಕಂಟಿನ್ಯೂಸ್ ಮಾಡೋರು ಕೂಡ ಇರ್ತಾರೆ. ಓಕೆ, ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್. ನೀವು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಿ, ಹಾಗೆ ಸಿನ್ಸಿಯರ್ ಮಾಡ್ತಾ ಇದ್ರಿ ಎಂಬುದು ಕೂಡ ಯೂಟ್ಯೂಬ್ ಅಬ್ಸರ್ವ್ ಮಾಡುತ್ತೆ. ಸೊ ಅಲ್ಗಾರಿದಮ್ ಇಸ್ ನಥಿಂಗ್, ಇಟ್ಸ್ ನಾಟ್ ಓನ್ಲಿ ಅಬೌಟ್ ಕೀವರ್ಡ್ಸ್ ಏನ್ ಯೂಸ್ ಮಾಡ್ತಾ ಇದ್ರಿ, ಇದೊಂದೇ ಅಲ್ಲ ಅಲ್ಗಾರಿದಮ್ ನೋಡೋದು. ಫ್ರೀಕ್ವೆಂಟ್ ಹೇಗೆ ಯೂಸ್ ಮಾಡ್ತಾ ಇದ್ರಿ ಅಂತ, ಎಷ್ಟು ವ್ಯೂಸ್ ಬಂದಿದೆ, ಲೈಕ್ ನೀವು ಔಟ್ಸೈಡ್ ಎಕ್ಸ್ಟರ್ನಲ್ ಸೋರ್ಸಸ್ ಇಂದ ಕೂಡ ಬರುತ್ತಲ್ವಾ, ಸೊ ಅದು ಹೇಗೆ ಬಂದಿದೆ. ಸೊ ಇಟ್ ವಿಲ್ ಕೀಪ್ ಟ್ರ್ಯಾಕಿಂಗ್ ಎವ್ರಿಥಿಂಗ್. ಯೂಟ್ಯೂಬ್ ಇಸ್ ಲಿಟ್ರಲಿ ಆನ್ ಗೋಯಿಂಗ್. ಯಾವ್ದೇ ಆದ್ರೂ ಬಿಸ್ನೆಸ್ ಆಗ್ಲಿ ಯೂಟ್ಯೂಬ್ ಡೆಫಿನೆಟ್ ಟ್ರೈ ಮಾಡ್ಬೋದು. ಬಿಕಾಸ್ ವಿಜುವಲಿ ಪ್ರೆಸೆಂಟೇಶನ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. ಸೋಷಿಯಲ್ ಮೀಡಿಯಾ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್, ಫೇಸ್ಬುಕ್ ಇವೆಲ್ಲ ಯಾಕೆ ಆಗಿದೆ ಅಂದ್ರೆ ವಿಜುವಲ್ ಪ್ರೆಸೆಂಟೇಶನ್ ಜನಗಳು ಇವಾಗ ಸೀಕ್ ಮಾಡ್ತಾ ಇದ್ದಾರೆ. ರಾದರ್ ದನ್ ಇದು ನೀವು ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಬಗ್ಗೆ, ಗೂಗಲ್ ಆಡ್ಸ್ ಬಗ್ಗೆ ನಾನು ಸೇಮ್ ಕಾಂಟೆಂಟ್ ಓನ್ಲಿ ನಾನು ವೋಕಲ್ ಅನ್ನೇ ಹೇಳಿದ್ದೀನಿ, ಓನ್ಲಿ ನಾನು ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿದ್ದೀನಿ, ಬಟ್ ಸೂಪರ್ ಕಂಟೆಂಟ್ ಇದೆ, ಬಟ್ ರಿಕಾರ್ಡಿಂಗ್ ಕೊಡ್ತೀನಿ, ಯಾರು ನೋಡ್ತಾರೆ? ಆಬ್ವಿಯಸ್ಲಿ ನೋ ಒನ್ ಇಸ್ ಗೋಯಿಂಗ್ ಟು even look at it, right? So ಅದಕ್ಕೆ better you go for good visual presentations. Use all social media platforms to boost up your business. Okay, ನಾನು ಇಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡಿದ್ನಲ್ವಾ, ಇಲ್ಲಿ ವಿಡಿಯೋಸ್ ಪೋಸ್ಟ್ ಮಾಡಿದವಾಗ ಸ್ವಲ್ಪ ಜನ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಿದ್ರು. ಸೊ ಆಬ್ವಿಯಸ್ಲಿ ಇಲ್ಲಿ ನಾನು ಕಾಂಟ್ಯಾಕ್ಟ್ ಕೊಟ್ಟಿನಿ, ಬಟ್ ಸ್ಟಿಲ್ ಪೀಪಲ್ ಆರ್ ಇಂಟ್ರೆಸ್ಟೆಡ್. ಅದಕ್ಕೆ ಅವ್ರಿಗೆಲ್ಲೋ ಇಷ್ಟ ಆಗಿತ್ತು, ಸೊ ದಟ್ಸ್ ದ ರೀಸನ್ ದೇ ಕಾಂಟ್ಯಾಕ್ಟೆಡ್. ಸೊ ಆತರ ಆಗ್ಬೋದು. ಮೇಕ್ ಯೂಸ್ ಆಫ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಅಂಡ್ ಯೂಟ್ಯೂಬ್ ಥಂಬ್ನೇಲ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಕ್ಯಾನ್ವಾಲಿ ಹೋಗಿ ಯೂಟ್ಯೂಬ್ ಥಂಬ್ನೇಲ್ ಕ್ಯಾಟಗರಿ ಇರುತ್ತೆ. ಓಕೆ, ಆ ಕ್ಯಾಟಗರಿ ಚೂಸ್ ಮಾಡ್ಕೊಳ್ರಿ. ಅಂಡ್ ಇಲ್ಲಿ ಕೊಡೋದು, ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಫಾಂಟ್ ಸೈಜ್ ಕೊಂಚ ನೋಡಿ ಇಟ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹೌ ಟು ಕ್ರಿಯೇಟ್ ಬ್ಲಾಗ್ ಪೋಸ್ಟ್, ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತದಲ್ವಾ. ಫ್ಯೂ ಟೈಮ್ಸ್ ಸಮ್ಟೈಮ್ಸ್ ನಿಮ್ಗೆ ಕ್ಲಿಯರ್ ಕಾಣಿಸಕ್ಕೆ ಸ್ಕೋಪ್ ಇರಲ್ಲ, ಬಿಕಾಸ್ ಮೇ ಬಿ ಯು ನೀಡ್ ಟು ಕ್ರಿಯೇಟ್ ಸಮಥಿಂಗ್ ವೆರಿ ಗುಡ್. ಲೈಕ್ ಫಾರ್ ಎಕ್ಸಾಂಪಲ್ ಇದು ಸ್ವಲ್ಪ ಸರಿಗೆ ಕಾಣಿಸ್ತಾ ಇಲ್ಲ, ಬಟ್ ಇಟ್ಸ್ ನಾಟ್ ದಟ್ ಬ್ಯಾಡ್ ದಟ್ ಯು ಕಾಂಟ್ ಈವನ್ ಲುಕ್ ಎಟ್ ಇಟ್ ವಾಟ್ ಇಸ್ ದೇರ್ ಅಂತ. ಬಟ್ ಇದಕ್ಕಂತ ನಾನ್ ಫ್ರಾಂಕ್ ಹೇಳ್ತಾ ಇದ್ದೀನಿ, ಇದಕ್ಕಂತ ಸ್ವಲ್ಪ ಮ್ಯಾಕ್ಸಿಮಮ್ ಸೈಜ್ ಚೂಸ್ ಮಾಡ್ಕೊಳ್ರಿ. ಓಕೆ, ಆಸ್ ಐ ಸೆಡ್, ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಅಂದ್ರೆ ಫಸ್ಟ್ ಅವ್ರು ಇದು ನೋಡಿ ಇಂಪ್ರೆಸ್ ಆಗ್ತಾರೆ, ಅದ್ರೊಳಗೆ ಏನಿದೆ ಅಸಲು ಅಂತ ಗೊತ್ತಾಗ್ಲಿಕ್ಕೆ ಅಲ್ವಾ ಇದು ಇಂಪಾರ್ಟೆಂಟ್. ಸೊ ಈ ತರ ಥಂಬ್ನೇಲ್ಸ್ ಮೇಕ್ ಶ್ಯೂರ್ ದಟ್ ದ ಫಾಂಟ್ ಸೈಜ್ ಇಸ್ ಮೋರ್, so that people can see. ಅಂದ್ರೆ this is the first step ಅಲ್ವಾ ಅಟ್ರಾಕ್ಟ್ ಆಗಕ್ಕೆ, ಅವ್ರದ್ದು ಇದು ಫಸ್ಟ್ ಸ್ಟೆಪ್, ರೈಟ್? ಸೊ ಆ ಥಂಬ್ನೇಲ್ ಇಸ್ ಇಂಪಾರ್ಟೆಂಟ್. ಆಮೇಲೆ ವ್ಯೂಸ್ ನೋಡಿ ಬರ್ತದೆ. ಸೊ ಇಟ್ಸ್ ಆಲ್ ವೈಸ್ ವರ್ಸ. ಇದೆಲ್ಲ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರಿ ಅಂತ. ಸೊ ಟ್ಯಾಗ್ಸ್ ಎಲ್ಲ ನಾ ಹೇಳಿದ್ದು ಎವ್ರಿಥಿಂಗ್ ಜಸ್ಟ್ ಮತ್ತೆ ವಿಡಿಯೋ ಬೇಕಾದ್ರೆ ನೋಡ್ಕೊಂಡು ನೀವು ವಿಡಿಯೋ ಯಾವಾಗ ಅಪ್ಲೋಡ್ ಮಾಡಿದಾಗ ಯು ಕ್ಯಾನ್ ಜಸ್ಟ್
keep this video as a reference. Idu nodkonta neevu you can just upload your videos, and any comments, any doubts or anything, comment section li neevu just you can just post it, so that I'll help you. ಸೊ ಐ ಹೋಪ್ ನಿಮ್ಗೆ ಇದು ಇಷ್ಟ ಆಗಿ ಯೂಸ್ ಆಗತ್ತೆ ಈ ಕ್ಲಾಸ್ ಅಂತಾನೆ ಅನ್ಕೊಂತಾ ಇದ್ದೀನಿ. ಸೊ ಜಸ್ಟ್ get in touch through comments or the mobile number that I have posted. Okay, thank you for watching.